ಹೇಳ್ತೀನಿ ಸಂತೋಷಿ. ಹೇಳಿ, ಸ್ಟಾರ್ಟ್ ಮಾಡಿ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಎಲ್ಲ ಆತ್ಮಜ್ಯೋತಿಗಳಿಗೂ ದೃಗ್ದೃಶ್ಯ ವಿವೇಕದ 76-77ನೆಯ ಇದು ಸತ್ಸಂಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನು ಅಂತಂದ್ರೆ, ನಾವು ಹೋದ್ವಾರೆಲ್ಲ ಇದ್ರ ಬಗ್ಗೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ರೆ, ಇಲ್ಲಿ ಗುರೂಜಿ ಇವತ್ತಿನ ವಿಚಾರದಲ್ಲಿ ಹೇಳ್ತಾರೆ, ನೋಡಪ್ಪ, ಒಂದು ಜೀವಿ ಮೂರು ರೀತಿಯ ಜೀವಿಗಳಿದ್ದಾವೆ. ಅದರಲ್ಲಿ ಮುಖ್ಯವಾದದ್ದು ಪಾರಮಾರ್ಥಿಕ ಅಂತ. ಪಾರಮಾರ್ಥಿಕ ಅಂತಂದ್ರೆ ಏನು ಅಂತಂದ್ರೆ, ಈಗ ನಾವು ವ್ಯವಹಾರದಲ್ಲಿ ಇರ್ಬೇಕಾದ್ರೆ ವ್ಯವಹಾರಿಕವಾಗಿರ್ತೀವಿ, ಮತ್ತೆ ಸ್ವಪ್ನಲ್ಲಿದ್ದಾಗ ಪ್ರಾತಿಭಾಸಿಕದಲ್ಲಿರ್ತೀವಿ, ಮತ್ತೆ ಸುಷುಪ್ತಿ ಅಂದ್ರೆ ನಿದ್ದೆ ಹೋದಾಗ ನಮ್ಗೆ ಪಾರಮಾರ್ಥಿಕದಲ್ಲಿ ಇರ್ತೀವಿ ಅನ್ನೋ ಒಂದು ಭಾವ ಇದೆ. ಆದ್ರೆ ಈ 3 ಸ್ಟೇಜಲ್ಲೂ ಪ್ರಾತಿಭಾಸಿಕನೇ ಇದ್ದೇ ಇರ್ತಾನೆ, ಅವ್ನು ಗಮನಿಸ್ತಾ ಇರ್ತಾನೆ, ಆದ್ರೆ ಅವನು ನಾವು ಕಂಡುಕೊಳ್ಳೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನನ್ನ ಪ್ರಶ್ನೆ ಆಶಾಜಿಗೆ. ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಪ್ರಾತಿಭಾಸಿಕದಲ್ಲಿ ನಾನು ಯಾವಾಗ್ಲೂ ಇದ್ದೀನಿ ಅನ್ನೋ ಒಂದು ಸ್ಟೇಟ್ ಅಲ್ಲಿ ಇರ್ಬೇಕಾದ್ರೆ, ನಾನು ವ್ಯವಹಾರಿಕದಲ್ಲಿ ಪ್ರತಿದಿನದ ಆಗು ಹೋಗುಗಳನ್ನ ಅಥವಾ ಪ್ರತಿದಿನದ ನನಗೆ ಬರುವಂತ ಚಾಲೆಂಜಸ್ ನ ಹೌ ಆರ್ ಯು ಫೇಸಿಂಗ್ ಅಂಡ್ ಹೌ ಆರ್ ಯು ಏಬಲ್ ಟು ಸ್ಟೇ ಇನ್ ದಟ್ ಪ್ರಾತಿಭಾಸಿಕ ಸ್ಟೇಜ್? ಹೇಳಿ. Stay in paramārtika or pratibhastika? ಪಾರಮಾರ್ಥಿಕ. ಪಾರಮಾರ್ಥಿಕ ಇಸ್ ಅಲ್ಟಿಮೇಟ್. ಅದರಲ್ಲಿ ನಾನು ಹೇಗಿದ್ದೀನಿ ಅಂತ. ಬಟ್ ಯು ಆರ್ ಯೂಸಿಂಗ್ ದಿ ಸೇಮ್. ಇಲ್ಲಿ ಹೇಳೋದೇನು ಅಂತಂದ್ರೆ, ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ಪಾರಮಾರ್ಥಿಕ ಪಾರಮಾರ್ಥಿಕ ಅನ್ನೋದು ಅಲ್ಟಿಮೇಟ್ ಸ್ಟೇಟ್. ಆ ಸ್ಟೇಟೇ ನಮ್ದು ಜೀವನ್ ಮುಕ್ತನ ಅಥವಾ ಒಂದು ವಿವೇಕದ ಸ್ಟೇಟ್, ಅಂದ್ರೆ ಜ್ಞಾನಿ ಇರುವಂತ ಒಂದು ಸ್ಟೇಟ್ ಅಲ್ಲಿ ಇರ್ತಾನೆ. ಅದನ್ನು ಉಪಯೋಗಿಸ್ಕೊಂಡು, ಯಾಕಂದ್ರೆ ಅವನು ಎಲ್ಲಾ ಸ್ಟೇಟ್ ಅಲ್ಲೂ ಇರ್ತಾನೆ. ನಾವು ಅನ್ಕೊಂತೀವಿ ವ್ಯವಹಾರದಲ್ಲಿ ಅವನಿಲ್ಲ ಅಂತ, ಬಟ್ ಇರೋದೇ ಅವನಿಂದಾನೇ ಎಲ್ಲ ಬೆಳಗ್ತಾ ಇರೋದು. ಸೊ ನೀವು ಪಾರಮಾರ್ಥಿಕದಲ್ಲಿ ಇದ್ಕೊಂಡು ವ್ಯವಹಾರಿಕದಲ್ಲಿ ಹೇಗೆ ನೀವು ಅವರ್ ಏಬಲ್ ಟು ಜಸ್ಟಿಫೈ ಯುವರ್ ಸೆಲ್ಫ್ ದಟ್ ಐ ಆಮ್ ಇನ್ ದ ಪಾರಮಾರ್ಥಿಕ ಸತ್ಯದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತೀರಾ ಅಂತ ಪ್ರಶ್ನೆ. ಗುರುಗಳ ಪಾದಕ್ಕೆ ವಂದನೆ ಮಾಡುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ನಮಸ್ತೆ. ನಂದು ಅಭಿಪ್ರಾಯ ಈ ಪ್ರಶ್ನೆಗೆ ನಾನು ಹೇಳ್ತೇನೆ. ಇವತ್ತು ಬೆಳಿಗ್ಗೆ ಇವತ್ತಿನ ಕ್ಲಾಸ್ ಪಾರಮಾರ್ಥಿಕ, ವ್ಯವಹಾರಿಕ ಅಂಡ್ ಪ್ರಾತಿಭಾಸಿಕ, ಇದು 3 ನನ್ನ ತಲೆಯಲ್ಲಿ ನೆನ್ನೆ ರಾತ್ರಿಯಿಂದಲೇ, ಲೈಕ್ ಯು ನೋ, ಐ ಮೀನ್ earlier I used to say I'm going back to the source ಅಂತ ಹೇಳ್ತಾ ಇದ್ದೆ. ಈಗ I'm in the ಪಾರಮಾರ್ಥಿಕ ಸ್ಟೇಟ್ ಅಂತ ಅದೊಂದು ವರ್ಡ್ has gone into my head. So morning when I got up,
as usual, I would say the body has come, my consciousness, the body has come, and then the world has come ಅಂತ ಹೇಳುವಾಗ ನಾನು ಓಕೆ ದ ಪಾರಮಾರ್ಥಿಕ, ಅರ್ಲಿಯರ್ ಐ ವುಡ್ ಸೇ ಸಾಕ್ಷಿ ಅಂತ ಸಹ ಹೇಳ್ಕೊಳ್ತಾ ಇದ್ದೆ. ಈಗ ಪಾರಮಾರ್ಥಿಕ ಸ್ಟೇಟ್ that is there. So now the ವ್ಯವಹಾರಿಕ ಸ್ಟೇಟ್ ಆಫ್ ಬಾಡಿ ಹ್ಯಾಸ್ ಕಮ್ ಅಂತ ಬಂತು ನನ್ಗೆ. ಆಮೇಲೆ ನಾನು ಸ್ನಾನ ಮಾಡಿ ಎಲ್ಲ ಡ್ರೆಸ್ ಮಾಡಿದ್ಮೇಲೆ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಇಮೇಜ್ ನ ನೋಡ್ತಾ ಇದ್ದೆ. ಸೊ ದೆನ್ ಮನ್ಸಿಗಾಯ್ತು, ಆ ಕನ್ನಡಿ ಇಲ್ದಿದ್ರೆ ಹೋದ್ರೆ ಈ ಆಶಾ ಹೌ ವುಡ್ ಶಿ ರೆಕಗ್ನೈಸ್, ಹೌ ವುಡ್ ಶಿ ನೋ ಹರ್ ಸೆಲ್ಫ್ ಅಂತ ಪ್ರಶ್ನೆ ಬಂತು. ಸೊ ಇನ್ ದ ಸೇಮ್ ವೇ, ಫಾರ್ ಪಾರಮಾರ್ಥಿಕ ಟು ಎಕ್ಸ್ಪೀರಿಯನ್ಸ್ ಆರ್ ಟು ನೋ, it needed a mirror. So this sharira body mind complex is a mirror anta bantu nange. So without this body mind complex, before that, so if the mirror was not there, like when Asha was looking at the mirror, if the mirror was not there, it doesn't mean Asha doesn't exist. Asha exists, but there is no mirror because Asha cannot see herself. So in the same way, the Paramarthika Jiva is unable to see itself without this body-mind complex of Asha. Okay. So from that perspective, then I came down, so I was going to make coffee. So then there is, that coffee is also part of Asha, the prapancha, the second vyavaharika state. So I started looking at everything as that, and then for the class, like now all this also exists even if Asha is not there. This Asha mind, the mirror which is Asha, which is in the form of Asha, if that is not there also, all of you are still existing. Asha may not be able to see it, but all of you exist. So that is how I've understood this concept, Santoshji. Did I answer the question the way you questioned, or I mean? No, still I need some, I want some light to be, so I want you to sprinkle some more light on that. Take any other example and you can see, it's very simple. Yes, it's very simple that, I know that I am Sakshi. I know that I am that ಪಾರಮಾರ್ಥಿಕ ಸತ್ಯ, ನಾನು ಪಾರಮಾರ್ಥಿಕ ಜೀವಿ ಅಂದ್ರೆ that ultimate ಅಂದ್ರೆ in this present things are happening, we know every day, as you mentioned, and when you wake up, that I amness came into picture, and you were able to justify yourself that the mirror is what required for identifying that body mass, body, mind and intellect, whatever it is. But again, there, in all the stages, there is that Sakshi, that is what Paramarthika. Paramarthika, in the sense, in the presence of Paramarthika, how are you able to do this business? I mean, how are you able to do Vyavaharika? GVC, we are all, see, it's not that, ಈಗ ನಮ್ಗೆಲ್ಲ ಏನಾಗಿದೆ ಅಂತಂದ್ರೆ, ನನಗೆ ನೋಡಪ್ಪ, ನನಗೆ ಜ್ಞಾನ ಬಂದ್ಬಿಡ್ತು, ಇನ್ನೇನ್ ಮಾಡೋದು ಈ ದೇಹ ಇಟ್ಕೊಂಡು, ಅಲ್ಲ ಆ ತರ ಎಲ್ಲ ಏನೂ ಇಲ್ಲ. ದೇಹ ಇದ್ದೇ ಇರುತ್ತೆ. ನನಗೆ ಜ್ಞಾನ ಬಂದಿದೆ, ನಾನು ಜ್ಞಾನದಲ್ಲಿ ಇದ್ದೀನಿ ಅಂತ ಅಂದ ಮಾತ್ರಕ್ಕೆ ದೇಹ ಎಲ್ಲೂ ಹೋಗ್ಬಿಡಲ್ಲ. ಆದ್ರೆ ವ್ಯವಹಾರ, ನಾನು ನಡ್ಕೊಳ್ಳೋ ರೀತಿ ಅಥವಾ ನಾನು ವ್ಯವಹರಿಸೋ ರೀತಿಯಲ್ಲಿ ನನಗೆ ಖಂಡಿತವಾಗಲು ನಾನು ಆ ಒಂದು ಪಾರಮಾರ್ಥಿಕ ಸತ್ಯದಲ್ಲಿ ನೆಲೆಸಿದ್ದೇನೆ ಅನ್ನೋ ಅರಿವು ನಮಗೆ ಯಾವಾಗ ಮೂಡಕ್ ಶುರು ಆಗುತ್ತೋ ಆವಾಗ ನೀವು ಹೇಳ್ಬೋದು ನಾನು ಆ ಒಂದು ಸ್ಥಾನದಲ್ಲಿ, ಆ ಒಂದು ಸಾಕ್ಷಿಯಲ್ಲಿ ಇದ್ದೀನಿ ಅಂತ. ಸೊ ಇನ್ ದ್ಯಾಟ್ ವೇ ಯು ಟೋಲ್ಡ್, ಫಸ್ಟ್ ನೀವು ಹೇಳಿದ್ರಿ ಆ ಮಿರರ್, ಅದೆಲ್ಲ ಅರ್ಥ ಆಯ್ತು. ಬಟ್ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ. ಸೊ ಈಗ ಮಾತಾಡ್ತಿದ್ದೀನಿ ಅಲ್ವಾ, ಈ ಮಾತಾಡ್ತಿರೋದು ಇಸ್ ದ ವ್ಯವಹಾರಿಕ ಆಶಾ ಮಾತಾಡ್ತಾ ಇದ್ದಾಳೆ. It is the role that Asha is meant to play, and she is playing that role. It is not anybody else here. Yes, role has been always played by Asha there.
until unless that role has been observed by the consciousness, in that observer you are playing the role of Asha, and you are participating in this program. That's what you wanted to say. Yeah, and one more thing, even if Asha didn't say the right answer also, it is what is Asha is meant to play. If she has understood also, is the role, or if she has not understood also, that is the role that she's playing. Okay, when you say that I am playing the role, like ನೀವು ಹೇಳ್ತಾ ಇದ್ದೀರಾ ನಾನು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಅಂತ, so there were any chances that you are becoming role? How are you able to discriminate between the role and that pratibhasika satya? How are you able to distinguish between them? In this Manana class, it feels very easy that I'm just Asha is just saying what she's meant to say. At work also, there are moments I can separate myself. Okay, it is as if I'm seeing myself as another being there, Santosh ji. It doesn't happen all the time, but in a day, there are so many different moments when I feel, oh, you did this, like, as if I observed you doing this, kind of a sentence comes in my mind. I've seen. Okay. And it's also a thought. I know it is the mind, whether it is what gave that explanation, whatever mind gives is Asha. It is just been observed by whoever I am. The Paramarthika I is observed that scenario. That's how I feel. So when you say observe, Yeah. from the Paramarthika, as an observer, how Yeah. are you able to do your day-to-day transaction in the office, and how are you able to stay there in the Paramarthika? I don't know if it just happens. I'm not thinking at that point, Santoshji, not all the time. It's only certain moments I'll be thinking, but I'm just functioning and I'm not judging what I did or that mind doesn't have that dialogue anymore. Earlier, there used to be dialogue. So right now, if the dialogue comes to my mind, then I'll question, why is the mind thinking that way? No, you just do. You just keep quiet. Kind of, I tell myself sometimes like that. If any opinions, judgments comes up, I do that because kind of mind is the only instrument I'm kind of silencing right now. I'm not allowing the mind to give me judgments, opinions much. How are you able to achieve that? How are you able to achieve that? It is just happening. I don't think I am doing it, Santoshji. It is just happening. Wow, good. I don't think this is the way I'm perceiving. Nothing. I'm not doing anything. It is just happening. Good, very good. Thank you, Ashaji. Wonderful sharing. Thank you so much. ಯಾರಿದ್ದೀರಾ? ಅನ್ಸೂಯ ಮೇಡಮ್, ಈಗ ಗುರುಜಿ ಹೇಳ್ತಾರೆ, ಈಗ ನೀವು ಆಶಾಜಿ ಹೇಳಿದ್ ಕೇಳಿದ್ರಿ. ಇವತ್ತಿನ ಇದರಲ್ಲಿ ಗುರುಜಿ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ, 3 ರೀತಿಯಾದಂತ ಜೀವಿಗಳಿದೀವಿ. ಒಂದು ಬಂದ್ಬಿಟ್ಟು ನಾವು ಬೆಳಗ್ಗೆ ಎದ್ದೇಳುವಾಗ ನಾವು ವ್ಯಾವಹಾರಿಕ ಜೀವಿ ಆಗ್ತೀವಿ, ಕನಸಿನಲ್ಲಿ ಪ್ರಾತಿಭಾಸಿಕ ಜೀವಿಗಳಾಗ್ತೀವಿ, ಮತ್ತೆ ಸುಷುಪ್ತಿ ಅಂದ್ರೆ ನಿದ್ದೆಯಲ್ಲಿ ಪಾರಮಾರ್ಥಿಕ ಜೀವಿ ಆಗ್ತೀವಿ ಅಂತ. ಆದ್ರೆ ಈ ಪಾರಮಾರ್ಥಿಕ ಜೀವಿ ಅನ್ನೋನು ಆಗೋದೇ ಅಲ್ಲ, ಅವನು ಯಾವಾಗ್ಲೂ ಇರ್ತಾನೆ. ಈಗ ಗುರುಜಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ನೋಡು, ನಾನು ಎಲ್ಲೋ ಮೈಸೂರಲ್ಲಿ 10 ವರ್ಷ ಇದ್ದೆ, 20 ವರ್ಷ ಆದ್ಮೇಲೆ ಡೆಲ್ಲಿಗೆ ಹೋದೆ, ತಿರ್ಗಾ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದೆ 10 ವರ್ಷ ಅಂತ. ಅಂದ್ರೆ ಇಲ್ಲಿ ನಾನು ಅನ್ನೋನು ಬದಲಾಗ್ತಾ ಇಲ್ಲ, ಬದಲಾಗ್ತಾ ಇರೋದು ದೇಹ ಒಂದೇ ಅನ್ನೋ ಒಂದು ಆ ಒಂದು ನಿಟ್ಟಿನಿಂದ ನಾವು ಸತ್ಯ, ಈಗ ನಮಗೆ ಬದಲಾಗ್ತಾ ಇರೋದು ನಾನು, ವ್ಯಾವಹಾರಿಕವಾಗಿ ನಾನು ಬದಲಾಗ್ತಾ ಇದ್ದೇನೆ, ಆದ್ರೆ ಪಾರಮಾರ್ಥಿಕವಾಗಿ ನಾನು ಬದಲಾಗ್ತಾ ಇಲ್ಲ ಅನ್ನೋ ವಿಶ್ಲೇಷಣೆ ಇಟ್ಕೊಂಡು ಸತ್ಯ. ಇವಾಗ ಗುರುಜಿ ಇನ್ನೊಂದ್ ಕಡೆ ಹೇಳ್ತಾರೆ, ಸತ್ಯನ ಮೊದಲಿಟ್ಕೊಳ್ಳಿ, ಅವಾಗ ಅಸತ್ಯ, ಆ ಅವಿಜ್ಞಾನ, ಆ ಅಜ್ಞಾನ ಅನ್ನೋ ಒಂದು ನೆರಳು ನಮ್ಮನ್ನ ಬಿಟ್ಟು ಬಿಡುತ್ತೆ ಅಂತ ಹೇಳ್ತಾರೆ. ಈ ನಿಟ್ಟಲ್ಲಿ ನಿಮ್ಮ ಒಂದು ಅನಿಸಿಕೆ ಏನು, ಮತ್ತೆ ನಿಮ್ಮ ಒಂದು ಜೀವನದಲ್ಲಿ
ಈ ಒಂದು ಸತ್ಯವನ್ನ ಹಿಡ್ಕೊಂಡು ಆ ಒಂದು ಅಜ್ಞಾನನ ತೊಳೆಯೋದಕ್ಕಾಯ್ತಾ ಅಂತ ಹೇಳಿ ನೋಡೋಣ. ಹರಿ ಓಂ. ಎಲ್ಲರಿಗೂ ಗುರುಗಳಿಗೆ ವಂದಿಸುತ್ತಾ ಈ ದಿನದ ಮನವನ್ನು ಹೇಳಲು ಬಯಸುತ್ತೇನೆ. ಈಗ ಇವತ್ತಿನ ಟಾಕ್ ಕೇಳಿದಾಗ್ಲೇ ಇಷ್ಟ್ ಮೂರಿದೆ ಅಂತ ಗೊತ್ತಾಗಿದ್ದು, 3 ಜೀವಿಗಳಿದೆ ಅಂತೆಲ್ಲ ಗೊತ್ತಾಗಿದ್ದು. ಇದುವರೆಗೂ ನಿಮ್ಗೆ ಗೊತ್ತಿರಲಿಲ್ಲ 3 ಜೀವಿಗಳಿದಾವೆ ಅಂತ? ಇದಾವೆ ಅಂತ ಗೊತ್ತಿತ್ತು, ಅಷ್ಟೊಂದು ಯೋಚನೆ ಮಾಡ್ತಿರ್ಲಿಲ್ಲ. ಈಗ ಬಂದ್ ಕ್ಲಾರಿಟಿ, ಗುರುಗಳು ಕ್ಲಾರಿಟಿ ಕೊಟ್ಮೇಲೆ ಓ ಇನ್ಮೇಲೆ ಹಿಂಗೆ ಅಂತ ಅರ್ಥ ಆಗ್ತಿದೆ. ಏನ್ ಗೊತ್ತಾ, ನೀವೀಗ ಹೇಳಿದ್ರಲ್ಲ, ಇದೇ ಬೇಕಾಗಿರೋದು ಮುಖ್ಯವಾಗಿ. ನನಗೆ ಗೊತ್ತಿಲ್ಲ ಗೊತ್ತು ಅನ್ನೋ ಅರಿವು ಇಲ್ಲಿ ಬೇಕು. ನೀವು ಯಾರು ಏನಾರ ಅನ್ಕೊಂಡು ನೋಡಪ್ಪ ನನ್ಗೆ ಇವತ್ತು ಗೊತ್ತಾಯ್ತು ನನಗೆ ಈ ತರ ಅಂತ ಹೇಳಿದ್ರಲ್ಲ, ಅಥೆಂಟಿಕ್ ಆಗಿ ಅದು ತುಂಬಾ ಬೇಕು. ಎಲ್ರು ಹೇಳಲ್ಲ ಆತರ, ನೀವ್ ಹೇಳಿದ್ರಿ, ವೆರಿ ಗುಡ್. ಮುಂದುವರ್ಸಿ, ನಿಮ್ಗೆ ಏನ್ ಗೊತ್ತೋ ಅದನ್ನ ಹೇಳಿ, ಏನು ತೊಂದ್ರೆ ಇಲ್ಲ. ಯಾರು ತಪ್ಪು ಸರಿ ಅಂತ ಹೇಳೋದಕ್ಕೆ ಇಲ್ಲಿ ಯಾರು ಇದಿಲ್ಲ. ನಾವೆಲ್ಲ ಮಾತಾಡ್ತೀವಿ, ನಮ್ಮನ್ನ ನಾವು ತಿದ್ಕೋತಾ ಇದೀವಿ ಅಷ್ಟೇ. ಇಲ್ಲಿ ಹೇಳಿ. ಈ ಗುರುಗಳು ಹೇಳಿದ್ದು ಅರ್ಥ ಆಯ್ತು. ಮೊದ್ಲು ನಾವು ಜಾಗೃತ ಸಭೆಯಲ್ಲಿ ನಾವು ವ್ಯವಹಾರಿಕ ಜೀವನ ಮತ್ತೆ ಅದು ಪ್ರತಿಫಲನ, ಪ್ರತಿಭಾಸ ಏನೋ ಹೇಳಿದ್ರಲ್ಲ, ಪ್ರತಿಭಾಸನ ಪ್ರಾತಿಭಾಸಿಕ ಅಂತ. ಪ್ರಾತಿಭಾಸಿಕ ಅಂತಂದ್ರೆ ಈಗ ನೀವು ವ್ಯವಹಾರದಲ್ಲಿ ಪ್ರಾತಿಭಾಸಿಕ ಅಂದ್ರೆ ಏನ್ ಹೇಳಮ್ಮ? ಪ್ರಾತಿಭಾಸಿಕ ಅಂತಂದ್ರೆ ವ್ಯವಹಾರ ಜೀವನದ ಜಾಗೃತ ಅವಸ್ಥೆಯ ಪ್ರತಿಫಲನ ಪ್ರಾತಿಭಾಸಿಕ. ಇಲ್ಲ, ವ್ಯವಹಾರಿಕ ಜೀವಿನ ಬಿಸ್ನೆಸ್. ನೀವು ಬೆಳಗ್ಗೆ ಎದ್ದೊಳ್ತೀಯಮ್ಮ, ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ, ಫಸ್ಟ್ ಬರೋದು ನಾನಿದ್ದೀನಿ, ಆಮೇಲೆ ನನಗೆ ಮಕ್ಕಳಿದ್ದಾವೆ, ನಾನು ಮನೇಲಿ ಇದ್ದೀನಿ, ಮೊದಲು ನಾನಿದ್ದೀನಿ, ಹೌದು ನಾನಿದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ. ಮತ್ತೆ ಅದನ್ನ ವ್ಯವಹಾರಿಕ ಜೀವನ ಅಂತ ಹೇಳ್ತೀವಿ. ಅಂತಂದ್ರೆ ಇಲ್ಲಿ ನಾನಿದೆ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ನೀವೇನ್ ಮಾಡ್ತೀರಾ, ಬೆಳಗ್ಗೆ ನಿಮ್ಮ ವ್ಯವಹಾರಿಕ ಜೀವನ ಮಾಡ್ತೀರಾ, ಮತ್ತೆ ನಿದ್ದೆ ಮಾಡಕ್ ಹೋಗ್ತೀರಾ. ನಿದ್ದೆ ಮಾಡಕ್ ಹೋದಾಗ ಏನಾಗುತ್ತೆ, ಅಲ್ಲಿ ಪ್ರಾತಿಭಾಸಿಕ ನಿಮ್ಮದೇ ಆದ ಸೂಕ್ಷ್ಮ ಶರೀರ ಏನ್ ಮಾಡುತ್ತೆ, ಅಲ್ಲಿ ನಿಮ್ಮ ಒಂದು ಬೆಳಗಿನಿಂದ ಸಂಜೆ ತನಕ ನೀವೇನು ಕಣ್ಣಾಯಿಸಿರ್ತೀರಾ ಅದೆಲ್ಲ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ ನಮ್ಮ ಮೈಂಡ್ ಅಲ್ಲಿ. ಅದೇನಾಗುತ್ತೆ, ಕನ್ಸಲ್ಲಿ ಹೋಗಿದ ತಕ್ಷಣನೇ ಕನಸಿನಲ್ಲಿ ಪ್ರಾತಿಭಾಸಿಕವಾಗಿ ಅದೇ ಎಲ್ಲ ತೊಳುತ್ತೆ ನಿಮ್ಮ ಸೂಕ್ಷ್ಮ ನಿಮ್ಮ ಒಂದು ನೀವು ಮಲಗಿಬಿಟ್ಟಿರ್ತೀರಾ, ಆದ್ರೆ ಅಲ್ಲಿ ಒಂದು ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡಿ ನಡೆಸ್ತಾ ಇರುತ್ತೆ. ಅಲ್ಲಿ ಎಲ್ಲ ನೀವೇ, ಯಾವುದೋ ನಿಮ್ಮ ಸೂಕ್ಷ್ಮ, ನಿಮ್ಮ ಒಂದು ಆ ಒಂದು ಸಟಲ್ ಬಾಡಿನೇ, ಆ ಒಂದು ಸೂಕ್ಷ್ಮ ಶರೀರನೇ. ಏನೋ ನೀವು ಕಾಣೋ ಕನ್ಸಲ್ಲಿ ಒಂದು ಹುಡುಗಿ ಆಗಿರ್ಬೋದು, ಅಥವಾ ನಿಮ್ಗೆ ಏನೋ 1 ಕೋಟಿ ಲಾಟ್ರಿ ಬಂದಿರ್ಬೋದು, ಅಥವಾ ನೀವು ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು, ಅಥವಾ ಏನೋ ಆಗ್ತಾ ಇರುತ್ತೆ, ಆಯ್ತಾ? ಅದು ನೀವೇ, ಅದು ಪ್ರಾತಿಭಾಸಿಕ ಆಗುತ್ತೆ. ಮತ್ತೆ ನೀವು ಡೀಪ್ ಸ್ಲೀಪ್ ಹೋಗ್ಬಿಡ್ತೀರಾ. ಪ್ರತಿ ದಿವಸ ನಾವು 8 ಗಂಟೆ ನಿದ್ದೆ ಮಾಡ್ತೀವಲ್ಲ, ನಿದ್ದೆ ಮಾಡ್ಬೇಕಾದ್ರೆ ಆ ಒಂದು ಡೀಪ್ ಸ್ಲೀಪ್ ಸ್ಟೇಟ್ಗೆ ಹೋಗ್ತೀವಿ ಅಂತ ಅಂದ್ರೆ ನಮ್ಗೆ ಅರಿವೇ ಇರೋದಿಲ್ಲ. ಅದು ಪಾರಮಾರ್ಥಿಕ. ಅಂದ್ರೆ ನಾವು ವಿ ಆರ್ ಒನ್ ವಿತ್ ದಟ್ ಒನ್ ಅಂದ್ರೆ ಸೆಲ್ಫ್. ಅಂದ್ರೆ ನಾವು ಪರಮಾತ್ಮನಲ್ಲಿ ಒಂದಾಗ್ಬಿಟ್ಟಿರ್ತೀವಿ ಆ ಕ್ಷಣ. ಅದು ಆ ಅನುಭವ ನಾವು ಬೆಳಗ್ಗೆ ಇದ್ದಾಗ ಮತ್ತೆ ನಾವ್ ಹೇಳ್ತೀವಿ, ಒಳ್ಳೆ ನಿದ್ದೆ ಮಾಡೋದಪ್ಪ ಅಂತ ಹೇಳ್ತೀವಿ. ಅದು ಪಾರಮಾರ್ಥಿಕ. ಅಂದ್ರೆ ಪಾರಮಾರ್ಥಿಕ ಅನ್ನೋದು ಎಲ್ಲ ಸ್ಟೇಟಲ್ಲೂ ಇರುತ್ತೆ, ನಾವು ಅದನ್ನ ಗಮನಿಸಲ್ಲ ಅಷ್ಟೇನೆ. ನಾವೇನ್ ಮಾಡ್ತೀವಿ, ವ್ಯವಹಾರಿಕ ಇದ್ದೆ ನಾನು ತಿರ್ಗಿ ಅದೇ ಮನೆ, ಅದೇ ಮಕ್ಕಳು, ಅದೇ ಗಂಡ, ಅದೇ ಹೆಂಡತಿ, ಅದೇ ರೋಲು ಮಾಡಪ್ಪ, ಕೆಲಸ ಮಾಡಪ್ಪ, ತಿನ್ನಪ್ಪ, ಕಟ್ಟಪ್ಪ, ಓಡಪ್ಪ, ಇದೇ ಜೀವನ ಅಲ್ಲ, ಇದೇ ಜೀವನದಲ್ಲಿ. ಆದ್ರೆ ಅಲ್ಲಿ ಗಮನಿಸ್ತಾ ಇರೋನೊಬ್ಬ ಇದೇ ಇರ್ತಾನೆ, ಅವನು ಪಾರಮಾರ್ಥಿಕ ಜೀವಿ. ಅಂದ್ರೆ ಪಾರಮಾರ್ಥಿಕ ಸತ್ಯದಲ್ಲಿ ಅವನು ಸಾಕ್ಷ್ಯ ಎಲ್ಲ ಗಮನಿಸ್ತಾ ಇರ್ತಾನೆ ಅಲ್ವಾ? ಆ ನಿಟ್ಟಲ್ಲಿ ನಾವು ಗುರುಜಿ ಹೇಳ್ತಾರೆ, ನೋಡಪ್ಪ ನೀವು ಈ ವ್ಯವಹಾರಿಕ ಜೀವನದಲ್ಲಿ ನಮಗೆ ಪಾರಮಾರ್ಥಿಕದಲ್ಲಿ ನೆಲೆಸಿ ನಾವು ಪಾರಮಾರ್ಥಿಕದಲ್ಲಿ ಇದ್ದಾಗ ಪ್ರತಿಯೊಂದು ಕ್ಯಾರೆಕ್ಟರ್ ನಮಗ್ ಬರುತ್ತೆ. ಇವಾಗ ನೀವು ಹೆಂಡತಿಯಾಗಿ ನಿಮ್ಮ ಗಂಡನಿಗೆ ರೋಲ್ ಮಾಡ್ತೀರಾ, ಮೊಮ್ಮಗನಾಗಿ ಅಲ್ಲ ಅಜ್ಜಿಯಾಗಿ ಮೊಮ್ಮಕ್ಕಳು ನೋಡ್ಕೋತೀರಾ, ಒಬ್ಬ ತಾಯಿಯಾಗಿ ನಿಮ್ಮ ಮಗನಿಗೆ ಇದ್ ಮಾಡ್ತೀರಾ, ಒಬ್ಬ ಸೊಸೆಯಾಗಿ ನಿಮ್ಮ ಅತ್ತೆಯಾಗಿ ನಿಮ್ಮ ಸೊಸೆಗೆ ಏನೋ ಒಂದು ಮಾಡ್ತೀರಾ. ಮತ್ತೆ ಕಾಲೇಜಿಗೆ ಹೋಗ್ತೀರಾ, ನೀವು ಅಕೌಂಟ್ ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ರೋಲ್ ಇರುತ್ತೆ, ಆ ರೋಲ್ ನ ನೀವು ಪ್ಲೇ ಮಾಡ್ತೀರಾ. ಮತ್ತೆ ಮನೆಗೆ ಅಂದ್ರೆ ಇಲ್ಲಿ ರೋಲ್ ಪ್ಲೇ ಮಾಡ್ತಾ ಇರೋದು ವ್ಯವಹಾರಿಕವಾಗಿ ಅಲ್ವಾ, ಬಟ್ ಅದನ್ನ ಗಮನಿಸ್ತಾ ಇರೋನು ಇದ್ದಾನೆ. ಸೊ ಈ ನಿಟ್ಟಲ್ಲಿ ಸತ್ಯ ಅಂದ್ರೆ ಸತ್ಯ ಏನು, ನಾನು ಸಾಕ್ಷಿ, ನಾನು ಪಾರಮಾರ್ಥಿಕ ಸತ್ಯದಲ್ಲಿ ಇದ್ದೀನಿ ಅನ್ನೋದು ಸತ್ಯ. ಅದು ಯಾವತ್ತೂ ಬದಲಾಗಲ್ಲ. ಬದಲಾಗ್ತಾ ಇರೋದು ಯಾವುದು, ವ್ಯವಹಾರಿಕ. ನಿಮ್ಮ ರೋಲ್ ಬದಲಾಗ್ತಾ ಇದೆ. ನೀವು ಅಜ್ಜಿ ಆದ್ರಿ, ಮತ್ತೆ ನೀವು ಹೆಂಡತಿ ಆದ್ರಿ, ನೀವು ತಾಯಿ ಆದ್ರಿ, ಅತ್ತೆ ಆದ್ರಿ ಅಲ್ವಾ? ಈ ರೋಲ್ಗಳಲ್ಲಿ ನಾವು ಸತ್ಯವನ್ನ ಇಟ್ಕೋಬೇಕು ಅಂತ ಗುರುಜಿ ಹೇಳ್ತಾರೆ, ಅಸತ್ಯವನ್ನ ಬಿಡಿಸ್ಕೊಳ್ಳೋದಕ್ಕೆ. ಅದನ್ನ ಹೇಳಿ ನಿಮ್ಮ ಒಂದು ಇದರಲ್ಲಿ. ಅರ್ಥ ಆಯ್ತಲ್ಲ ಈಗ ನಿಮ್ಗೆ? ಅರ್ಥ ಆಯ್ತು. ನಾವು ದಿನನಿತ್ಯ ಏನೇ ಕೆಲಸ ಮಾಡಿದ್ರು ಅದು ಬರೀ ನಾವು ಪಾತ್ರಧಾರಿ, ನಾನು ಅನ್ನೋದು ನಿಜವಾದ ನಾನು ಅನ್ನೋದು ಇರುತ್ತೆ, ಅದನ್ನ ನಾವು ಸಾಕ್ಷ್ಯ ರೂಪದಲ್ಲಿ ನೋಡ್ಬೇಕು ಅನ್ನೋದು. ಬರೀ ಪಾತ್ರಧಾರಿ ನಿಜ ಶುದ್ಧ ನಾನು ಚೇಂಜ್ ಆಗಲ್ಲ. ಈ ವ್ಯವಹಾರ ಜೀವನದಲ್ಲಿ ಎಲ್ಲಾ ಗಂಡ ಹೆಂಡತಿ ಎಲ್ಲ ಅತ್ತೆ ಮಾವ ಎಲ್ಲ ಅದೆಲ್ಲ ಚೇಂಜ್ ಆಗ್ತಿರುತ್ತೆ ಅನ್ನೋದು ಅರ್ಥ ಆಯ್ತು.
ಶುದ್ಧವಾದ ಮನಸ್ಸಿದ್ದ ಮನಸ್ಸು ಯಾವಾಗ ಯೋಚನೆ ಮಾಡೋದು ಎಲ್ಲ ಮನಸ್ಸು ಶುದ್ಧವಾಗಿರುತ್ತೆ. ಅಂತ ಇಲ್ಲ, ಮನಸ್ಸು ಯಾವಾಗೂ ಚಂಚಲನೇ. ಶುದ್ಧವಾಗಿರೋದು ಬರೀ ಚೈತನ್ಯ ಮಾತ್ರ. ಶುದ್ಧವಾದ ಮನ ಅದೇ ಯಾವಾಗ ಮನಸ್ಸು ಯೋಚನೆ ಮಾಡೋದ್ ನಿಲ್ಸುತ್ತೋ ಅವಾಗ ನಮ್ ಸಚ್ಚಿತ್ ಆನಂದ ಅಂತ ಅದು ನೆನಪಿದೆ ಗೊತ್ತಿದೆ. ನಾನ್ ಕೇಳಿದ ಪ್ರಶ್ನೆ ನೀವು ಉತ್ತರ ಕೊಟ್ಟಿಲ್ಲ ಇನ್ನು. ಇವಾಗ ನಾನು ನಿಮ್ಗೆ ಹೇಳಿದೆ, ನೋಡಮ್ಮ ನೀವು ಪಾರಮಾರ್ಥಿಕದಲ್ಲಿ ಇದ್ದೀರಾ. ಪಾರಮಾರ್ಥಿಕ ಅಂದ್ರೆ ಏನು? ನೀವು ಸಾಕ್ಷಿಯ ಭಾವದಲ್ಲಿ ಇದ್ದೀರಾ. ಸಾಕ್ಷಿ ಭಾವದಲ್ಲಿ ಇರ್ತೀವಿ. ಸಾಕ್ಷಿ ಭಾವದಲ್ಲಿ ಎನಿ ಟೈಮ್ ಇರ್ತೀರಾ. ನೀವು ಬೆಳಗ್ಗೆ ಎದ್ದೊಳ್ದಾಗ ಸಾಕ್ಷಿ ಭಾವದಲ್ಲಿ ಇರ್ತೀರಾ, ಸಾಕ್ಷಿಯಾಗಿ ನೋಡ್ತೀರಾ, ರೋಲ್ ಎಲ್ಲ ಪ್ಲೇ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ. ಆದ್ರೆ ನಿಮಗೆ ಆ ಒಂದು ಅಜ್ಞಾನನ ಹೇಗೆ ನೀವು ಐಡೆಂಟಿಫೈ ಮಾಡಕ್ಕಾಯ್ತು ಸತ್ಯದಲ್ಲಿ ಅಂತ ಕೇಳ್ತಾ ಇರೋದು. ಅಜ್ಞಾನ ಅಂದ್ರೆ ಏನ್ ಗೊತ್ತಾ? ಇವಾಗ ವ್ಯವಹಾರಿಕದಲ್ಲಿ ನಿಮ್ಗೆ ನೋವಾಗ್ತಾ ಇದೆ, ಅದನ್ನ ಹೇಗ್ ಬಿಡಿಸ್ಕೊಂಡ್ರೆ ನೀವು ಓಕೆ ಇದು ನನಗೆಲ್ಲ ಆಗ್ತಾ ಇರೋದು ಇದು ಅನ್ನೋ ಒಂದು ಜಸ್ಟಿಫಿಕೇಶನ್ ಕೊಡಿ ನಿಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಅಂತ ಕೇಳಿದ ಪ್ರಶ್ನೆ. ಸತೀಶ್ ಹೇಳಕ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಇವಾಗ ಸರಿ, ಬೇಡ ನೀವ್ ಹೇಳ್ಬೇಕು. ನೀವ್ ಹೇಳೋ ತನಕ ನಾನ್ ಬಿಡಲ್ಲ. ಯಾಕಂತಂದ್ರೆ ನೀವು ನಿನ್ನೆಯಿಂದನೂ ಹಿಂಗೆ ಹೇಳ್ತಾ ಇದ್ದೀರಾ. ಅವ್ರು ಹೇಳಿದ್ಮೇಲೆ ಹೇಳ್ತೀನಿ, ಇವ್ರು ಹೇಳಿದ್ಮೇಲೆ ಹೇಳ್ತೀನಿ. ಇರೋದು ಒಂದೇ ಸತ್ಯ, ಅದ್ ಆಚೆ ಬಂದ್ಬಿಡ್ಬೇಕು. ಏನಿದೆ ಅದು ಆತ್ಮಜ್ಞಾನ ತಿಳ್ಕೊಂಡ್ಬಿಟ್ಟಿದ್ದೀರಾ. ಸರಿ ಅಮ್ಮ, ಆತ್ಮಜ್ಞಾನ ತಿಳ್ಕೊಂಡ್ಮೇಲೆ ಏನ್ ಮಾಡ್ತೀರಾ ನೀವು? ಇದು ಪ್ರಶ್ನೆ ಇದೆ. ಗುರುಜಿ ಹೇಳಿದ್ದಾರೆ, ಆತ್ಮಜ್ಞಾನ ತಿಳ್ಕೊಂಡ್ರಿ, ಅರ್ತ್ಕೊಂಡ್ರಿ, ಅಜ್ಞಾನ ಅಲ್ಲಮ್ಮ. ಆತ್ಮಜ್ಞಾನ ತಿಳ್ಕೊಂಡ್ರಮ್ಮ, ಇವಾಗ ನೀವು ಜ್ಞಾನಿ ಆಗಿದ್ದೀರಾ, ಆಯ್ತಾ? ಇವಾಗ ಏನ್ ಮಾಡ್ತೀರಾ? ಆತ್ಮಜ್ಞಾನ ತಿಳ್ಕೊಂಡಾಯ್ತು, ಮತ್ತೇನ್ ಮುಂದೆ ಹೆಂಗೆ ಏನ್ ಮಾಡ್ತೀರಾ? ಈಗ ನಾವು ಯಾವ್ದೇ ಕೆಲಸ ಮಾಡಿದ್ರು ಅದ್ ನಾನಲ್ಲ, ನಾನು ಸಾಕ್ಷಿ ರೂಪದಲ್ಲಿ ಇದ್ದೀನಿ ಅಂತ ನಾವು ಅವಾಗವಾಗ ನೆನ್ಸ್ಕೊತಾ ಇರ್ಬೇಕು. ಯಾಕಂದ್ರೆ ನಾವ್ ಯಾವಾಗ ಅಜ್ಞಾನದಲ್ಲೇ ಇರಬಾರ್ದು. ಏನೇ ಕೆಲಸ ಮಾಡಿದ್ರು ಇದನ್ ಬರೀ ಪಾತ್ರಧಾರಿ, ನಾನು ಸಾಕ್ಷಿ ರೂಪದಲ್ಲಿ ಇರ್ಬೇಕು, ನಾನು ಇದು ಬರೀ ಪಾತ್ರಧಾರಿ ಅಷ್ಟೇ, ನಾನೇ ಅದಲ್ಲ ಅಂತ. ನೀವು ಪಾತ್ರಧಾರಿ ಅಂತ ಗೊತ್ತು, ಅದಲ್ಲ ಅಂತ ಗೊತ್ತು, ನೆನ್ಸ್ಕೊಳ್ಳೋದೆಲ್ಲ ಅವಶ್ಯಕತೆ ಇಲ್ಲ. ನಿಮಗೆ ಜ್ಞಾನ ಬಂದಿದ್ರೆ ನೀವು ಪ್ರತಿ ಬಾರಿನೂ ಅಲ್ಲೇ ಇರ್ತೀರಾ. ಒನ್ಸ್ ನೀವು ನಾನು ಆ ಒಂದು ಪ್ರಾತಿಭಾಸಿಕ ಸತ್ಯದಲ್ಲಿ ಇದ್ದೇನೆ ಅನ್ನೋ ಅರಿವು ನಿಮಗೆ ಬಂದ್ರೆ ನೀವು ಜ್ಞಾನದಲ್ಲಿ ಇದ್ದೀರಾ ಅಂತ ಅರ್ಥ. ಮತ್ತೆ ನಮಗೆ ಅಜ್ಞಾನನೂ ಬರುತ್ತೆ ವ್ಯವಹಾರಿಕದಲ್ಲಿ. ಅದನ್ನೇ ಇವಾಗ ಆಶಾಜಿ ಹೇಳಿದ್ರಲ್ಲ, ಏನಾಗತ್ತೆ ಅಂದ್ರೆ ಈ ಮಾಯೆಯಿಂದ ನಾನೇನ್ ಮಾಡ್ತೀನಿ, ನನ್ನ ಮಗನಿಗೆ ದುಃಖ ಆದ್ರೆ ನನಗೆ ದುಃಖ ಆಯ್ತು, ಇವಾಗ ನಿಮ್ಮ ಮೊಮ್ಮಗನಿಗೆ ಏನೋ ಒಂದು ದುಃಖ ಆಯ್ತು, ನನಗೆ ದುಃಖ ಆಯ್ತು ಅಂತ ನಾವು ಅನ್ಕೋತೀವಿ. ಯಾಕಂತಂದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ನೀವು ಮರ್ತೋದ್ರಿ ನಾನು ಪಾತ್ರಧಾರಿ ಅಂತ. ನೀವು ಅಜ್ಜಿ ಆಗ್ಬಿಟ್ರಿ. ನನ್ನ ಮೊಮ್ಮಗನಿಗೆ ಆಗಿದೆ ಅಂದ್ರೆ ಸಫರಿಂಗ್ ಯಾರಾಗ್ತಾ ಇದೆ ಅಲ್ಲಿ? ನಿಮ್ಮ ಮೊಮ್ಮಗನಿಗೆ ಏನೋ ಆಗ್ತಾ ಇದೆ ಅಂದ್ರೆ ನಿಮ್ಗೆ ನೋವಾಗೋ ತರ ಆಗತ್ತೆ ಅಲ್ಲಿ. ಅದು ಮಾಯೆ. ಆ ಮಾಯೆಯಿಂದ ಹೇಗೆ ಹೊರಗಡೆ ಬರ್ತೀರಾ ನೀವು? ಅದನ್ನ ಕೇಳಿದ್ ನಾನು ನಿಮ್ಮನ್ನ ಪ್ರಶ್ನೆ. ಅರ್ಥ ಆಯ್ತಾ? ಈ ತರ ನಮ್ಗೆ ಸಿಚುವೇಶನ್ಸ್ ಪ್ರತಿದಿನ ಬರ್ತಾನೆ ಇರುತ್ತೆ ವ್ಯವಹಾರಿಕವಾಗಿ. ಆಗ ನಾನು ಸತ್ಯದಲ್ಲಿ ನಿಲ್ಲಕ್ಕಾಗ್ತಾ ಇದೀಯಾ? ಸತ್ಯ ಅಂದ್ರೆ ಏನು? ಸಾಕ್ಷಿ ಭಾವದಲ್ಲಿ ಇರಕ್ಕಾಗ್ತಾ ಇದೆಯಾ? ಅಷ್ಟೇ. ಹಂಗೆ ಹೇಳಿ. ಏನಾದ್ರೂ ಒಂದ್ ಎಕ್ಸಾಂಪಲ್ ಕೊಟ್ಟು ಹೇಳಿ. ಏನಾದ್ರೂ ಹೇಳಿ, ತೊಂದ್ರೆ ಇಲ್ಲ. ತಪ್ಪು ಸರಿ ಅಂತ ಏನೂ ಇಲ್ಲ ಇಲ್ಲಿ. ನೀವ್ ಹೇಳ್ತಾ ಇರಿ, ನಾವ್ ಕೇಳ್ತಾ ಇರ್ತೀನಿ. ಅನ್ಸೂಯಜಿ, ನಿಮ್ಗೆ ನಿಲ್ಲಿಕ್ಕಾಗದಿಂದ ಇರುವಂತ ಸಂದರ್ಭ ಸಹ ಎಕ್ಸ್ಪ್ಲೈನ್ ಮಾಡ್ಬೋದು. ಏನು ತೊಂದ್ರೆ ಇಲ್ಲ. ಅದೇ ಹೇಳ್ತಾ ಇರೋದು. ಇವಾಗ ನಾವು ಅಷ್ಟೇ. ಈಗ ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ ಇಲ್ಲಿ. ಹೊರಗಡೆ ಹೋಗಿದ ತಕ್ಷಣ ನನಗೆ ಆಗುತ್ತೆ 10 ಸಂದರ್ಭದಲ್ಲಿ ನಾನು 10 ಸಂದರ್ಭದಲ್ಲೂ ನಾನು 9 ಸಂದರ್ಭದಲ್ಲಿ ಮಾತ್ರ ಕಾನ್ಶಿಯಸ್ ಆಗಿರಕ್ಕಾಗತ್ತೆ. ಒಂದ್ ಸಂದರ್ಭದಲ್ಲಿ ನಾನು ಪಾತ್ರದಲ್ಲಿ ಸೇರ್ಕೊಂಡ್ಬಿಡ್ತೀನಿ. ಅವಾಗ ಇಮಿಡಿಯೇಟ್ ಆಗಿ ನನಗೆ ಗೊತ್ತಾಗುತ್ತೆ, ಯಾರೇ ಏನ್ ಮಾಡ್ತಾ ಇದ್ದೀನಿ ನಾನು ಅಂತ. ಹಂಗೆ ಆತರ. ಈಗ ನಮ್ದು ಈಗ ಕಾಲೇಜಲ್ಲಿ ಅಡ್ಮಿಷನ್ ಕೆಲಸ ನಡೀತಾ ಇದೆ ಸರ್. ಈಗ ಅಡ್ಮಿಷನ್ ಕೆಲಸ ನಡೀತಿದ್ರೆ ಆ ಅಡ್ಮಿಷನ್ದು ಎಂಟ್ರಿ ಮಾಡೋದು ನಾನೇ ಮಾಡೋದು, ಅದೆಲ್ಲ ನಾನೇ ಇನ್ಚಾರ್ಜು. ಒಂದು ಲಾಸ್ಟ್ ಡೇಟ್ ಆಗೋಗಿದೆ ಅನ್ನೋದು ನನಗೆ ಹೆದರಿಕೆ ಆಗೋಯ್ತು. ಅದ್ ನಾವು ಡೇಟ್ ಹೋಗುವಂತ ಸಾಫ್ಟ್ವೇರ್ ಪ್ರಾಬ್ಲಮ್ ಇತ್ತು. ಆಗ ನಾನು ದೇವ್ರೇ ಏನಪ್ಪಾ ಇದು ಈ ರೀತಿ ಆಗೋಯ್ತಲ್ಲ ಅಂತ ಯಾವಾಗಲೂ ಜೈ ಗುರುದೇವತ ಅಂತಾನೆ ನೆನ್ಸ್ಕೊಂಡು ಇದ್ ಮಾಡೋದು. ಆಮೇಲೆ ಬಿಡು ದೇವ್ರು ನಮ್ಗೆ ಸಪೋರ್ಟ್ ಮಾಡ್ತಾನೆ ಅಂದಾಗ ಆಮೇಲೆ ನೆಕ್ಸ್ಟ್ ಮೂಮೆಂಟೇ ಅಲ್ಲಿ ಹೋಗಿ ಕೇಳಿದ್ಮೇಲೆ ಮತ್ತೆ ಅದು ಓಪನ್ ಮಾಡಿದ್ರು ಆ ಕೆಲ್ಸ ಆಯ್ತು. ಅವು ಅದು ಸರಿನಾ ತಪ್ಪಾಗ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಇವಾಗ ನೀವು ಜೈ ಗುರುದೇವ್ ಅನ್ನೋದೇನು ಅಂತಂದ್ರೆ ನಿಮಗೆ ನೀವು ಜೈ ಗುರುದೇವ್ ದತ್ತ ಅಂತ ಯಾವಾಗ ಪ್ರತಿ ಕ್ಷಣ ನೆನ್ಸ್ಕೊತೀನಿ. ಆದ್ರೆ ಈ ಮಾಮೂಲಿ ನಮ್ಮ ಜೀವನಕ್ಕೆ ಇದು
ಎಕ್ಸಾಂಪಲ್ ಹೇಳಕ್ ಬರಲ್ಲ ನನ್ಗೆ. ಅಲ್ಲ ಬರಲ್ಲ ಯಾವಾಗ್ಲೂ ಅಂತಂದ್ರೆ ಅದೇ ಜ್ಞಾನದಲ್ಲೇ ಏನಾಗ್ತದೆ ಇರ್ತೀನಿ. ಗೊತ್ತಾ ಇಲ್ಲಿ, ಈಗ ಬರಲ್ಲ ಅಂದ್ರೆ ಬರೋದೇ ಇಲ್ಲ, ನಮ್ಗೆ ಯಾವತ್ತೂ ಬರಲ್ಲ. ಆಯ್ತು. ಸಿಯಾಜಿ, ಅದು ನೀವ್ ಹೇಳಿ ಹೆಂಗ್ ನನಗೆ ಹೇಳೋದು ಅದು ನನಗೆ ಯೋಚ್ನೆ ನನಗೆ ಬರಲ್ಲ, ಮಾಡ್ತೀನಿ. ನಿಮಗೆ ನನಗೆ ಜ್ಞಾನ ಇದೆ ಆದ್ರೆ ನಾನು ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ಸತಿ ಅದೇ ಎಷ್ಟು ಸತಿ ಪ್ರಾಬ್ಲಮ್ ಹೋಗ್ತೀರಾ? ಆಗಿರೋದು. ಅಲ್ಲಲ್ಲ, ಪ್ರಾಬ್ಲಮ್ ಅದಲ್ಲ. ನೀವು ಅದನ್ನ ಓವರ್ಕಮ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಭಗವಂತನ ಆರಾಧನೆ ಮಾಡಬೇಕು. ಎರಡನೇದು ಸೇವಾ ಹ್ಮ್ ಭಾವದಿಂದ ನೀವು ಏನಾದ್ರೂ ಒಂದು ಆ, ತೊಡ್ಕೋಬೇಕು. ಅರ್ಥ ಆಯ್ತಾ? ಇದು ಹ್ಮ್ ಮಾಡ್ತಾ ಮಾಡ್ತಾ ನೀವು ಮೆಡಿಟೇಷನ್ ಮಾಡ್ಬೇಕು. ಗುರುಜಿ ಹಾಕೊಟ್ಟಿರೋ ಮೆಡಿಟೇಷನ್ ಇದೆಯಲ್ಲ, 2 ಮೆಡಿಟೇಷನ್ ನೀವು ಬಂದಿದ್ರಲ್ಲ ಹ್ಮ್ ಅವತ್ತು, ಹೌದು. ನಮ್ಗೆ ಗುರುಜಿ ಹೇಳ್ಕೊಟ್ಟಿರೋದು, ಸಂತೋಷ ಅದೆಲ್ಲ ಆಯ್ತು. ಮಾಡ್ದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ, ನೀವು ಬರೀ ವಾರಕ್ಕೊಂದ್ಸತಿ ಮಾತ್ರ ಗುರೂಜಿ ಟಾಕ್ ಕೇಳ್ಬಿಟ್ಟು ಬಂದು ಕುತ್ಕೊಂಡ್ರೆ ಏನೂ ಆಗಲ್ಲ. ನೀವು ಸಮಯ ಸಮಯ ಇದ್ದಾಗೆಲ್ಲ ಸ್ವಲ್ಪನೇ ಕೇಳ್ತಾ 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 ನಿಮ್ಗೆ ನಿಮ್ಗೆ ಸತ್ಯ ಏನೋ ಅಂತ ಗೊತ್ತು. ಓಕೆ, ನಾಳೆ ನನ್ಗೆ ಬರುತ್ತೆ, ನಾಳೆ ಯಾವಾಗೋ ನಾನು ಮಾಡ್ತೀನಿ, ಬರ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಆಗಲ್ಲ. ಹ್ಮ್ ಮುಕ್ತಿ ಅನ್ನೋದು ಈಗ ಇಲ್ಲಿ ಅಷ್ಟೇ ಆಗುತ್ತೆ ಹೊರತು ನಾಳೆ ಯಾವಾಗಲೂ ಆಗುತ್ತೆ ಅನ್ನೋದು ಸುಳ್ಳು. ಅರ್ಥ ಆಯ್ತಾ? ಹೌದು. ಬಟ್ ಆ ಸ್ಟೇಟ್ಗೆ ಹೋಗಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅರೆ ಇದೇನಾ, ಇದಕ್ಕೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ನಾ ಅಂತ. ಸರಿ, ನೀವು ಇಷ್ಟು ಕೇಳಿದಕ್ಕೆ ನನಗೆ ಒಂದು ಕತೆ ನೆನಪಾಗ್ತಾ ಇದೆ, ಹೇಳ್ತೀನಿ. ಒಬ್ಬ ದೊಡ್ಡ ಹ್ಮ್ ರಾಜ ಇರ್ತಾನೆ, ಆಯ್ತಾ? ಹ್ಮ್ ಆ ರಾಜ ಏನ್ ಮಾಡ್ತಾನೆ ಅಂತಂದ್ರೆ, ಅವನಿಗೆ ಅನ್ಲಿಮಿಟೆಡ್ ಆಗ್ಬೇಕು, ಅಂದ್ರೆ ನಾನು ಅಮೃತನ ಸೇವಿಸಿ ಯಾವಾಗಲೂ ಶಾಶ್ವತವಾಗಿ ಇದೇ ತರ ನಾನು ಬಾಳ್ಬೇಕು ಅಂತ ಒಂದು ಆಸೆ ಇರುತ್ತೆ. ಅದಕ್ಕೆ ತಕ್ಕಂಗೆ ಅವ್ರ ಗುರು ಒಬ್ರು ಹೇಳ್ತಾರೆ, ನೋಡು, ಈ ಈ ದಿಕ್ಕಲ್ಲಿ ಹೋದ್ರೆ ನಿನಗೆ ಅಮೃತ ಸಿಗುವಂತ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಹೋದ್ರೆ ನಿನಗೆ ಅಮೃತ ಸಿಗುತ್ತೆ. ನೀನು ಇಟರ್ನಲ್, ಅಂದ್ರೆ ನೀನು ಸಾಯೋದೇ ಇಲ್ಲ ನಿನಗೆ, ಅಂತ ಅಮೃತ ಸಿಕ್ಬಿಡುತ್ತೆ ನಿನಗೆ ಅಂತ ಹೇಳ್ತಾನೆ. ಹ್ಮ್ ಅವನೇನ್ ಮಾಡ್ತಾನೆ, ರಾಜ ತನ್ನ ಸೈನಿಕರನ್ನೆಲ್ಲ ಕಳಿಸ್ಬಿಟ್ಟು ಎಲ್ಲ ಕಡೆ 4 ದಿಕ್ಕಿಗೂ ಒಂದು 100 ಜನ ಕಳಿಸ್ಬಿಟ್ಟು ಎಲ್ಲ ಹುಡುಕಿ, ನಿಮ್ಗೇನಾದ್ರೂ ಅಂತ ಒಂದು ಯಾವ್ದು ನಮ್ಮ ಗುರೂಜಿ ಹೇಳಿರೋ ಅಂತ ಆ ಒಂದು ಸೂಚನೆಗಳು ಕಾಣಿಸಿದ್ರೆ ನನಗೆ ಇಮಿಡಿಯೇಟ್ ಆಗಿ ಹೇಳಿ ಅಂತ ಹೇಳ್ತಾನೆ. ಸರಿ, ಇವರೆಲ್ಲ ಏನ್ ಮಾಡ್ತಾರೆ, ಹೋದ್ರೆ ಏನಾಗುತ್ತೆ, ಡೆಸರ್ಟ್ ಅಂದ್ರೆ ಡೆಸರ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಕಡೆ ಒಂದು ದೊಡ್ಡ ಹಳ್ಳ ಇರುತ್ತೆ. ಅವ್ರು ಹೇಳಿದ ಲಕ್ಷಣಗಳೆಲ್ಲ ಕಾಣುತ್ತೆ. ಇಮಿಡಿಯೇಟ್ ಆಗಿ ಸೂಚನೆ ಕೊಡ್ತಾನೆ ರಾಜನಿಗೆ. ರಾಜ ಬರ್ತಾನೆ. ರಾಜ ಬಂದು ಏಣಿ ಹಾಕೊಂಡು ಇಳಿತಾನೆ. ಇಳಿದ್ಬಿಟ್ಟು ನೋಡ್ತಾನೆ, ಗುರು ಹೇಳಿದ್ದೆಲ್ಲ ಇರುತ್ತೆ. ಇನ್ನೇನು ನೀರು ಮೊಕ್ಕೊಂಡು ಆ ಒಂದು ಬ್ಯಾಗಲ್ಲಿ ತುಂಬ್ಕೋತಾನೆ, ಒಂದು ಗ್ಲಾಸಲ್ಲಿ ಇಟ್ಕೋತಾನೆ. ಇನ್ನೇನ್ ನೀರ್ ಕುಡಿಬೇಕು, ಅಲ್ಲೊಂದು ಕಾಗೆ ಇರುತ್ತೆ. ನಿಲ್ಸು ನೀರ್ ಕುಡಿಬೇಡ ಅನ್ನತ್ತೆ ಕಾಗೆ. ಏನಪ್ಪ ಇದು, ಮಾತಾಡೋ ಕಾಗೆ ನೆಲ್ಲೂ ನೋಡೇ ಇಲ್ಲ. ಸರಿ, ಹೌದು, ಯಾಕಪ್ಪ ನೀನ್ ಹಿಂಗೆ ಹೇಳ್ತಾ ನೀರ್ ಕುಡಿಬೇಡ ಅಂತ. ನಾನು ಅಪ್ರತಿಮ, ಅಂದ್ರೆ ನಾನು ಸಾಯಬಾರ್ದು, ಅಂದ್ರೆ ನನಗೆ ಸಾವೇ ಇರಬಾರ್ದು, ನಾನು ಆ ಏನ್ ಹೇಳ್ತಾರೆ ಅದಕ್ಕೆ, ಇಟರ್ನಲ್, ಅಂದ್ರೆ ಚಿರಂಜೀವಿ. ಅಂದ್ರೆ ನಾನು ಯಾವಾಗ್ಲೂ ಇರಬೇಕು, ನಾನು ಸಾಯಬಾರ್ದು, ಅಮೃತ ಕುಡಿದು ಶಾಶ್ವತವಾಗಿರ್ಬೇಕು ಅಂತ ತಾನೆ. ಆಗ ಕಾಗೆ ಹೇಳುತ್ತೆ, ನೋಡು, ನಾನು ಕಾಗೆಗಳ ರಾಜ, ನನಗೂ ಹಿಂಗೆ ಯಾರೋ ಒಬ್ರು ಹೇಳಿದ್ರು, ಈ ತರ ನೀನು ನೀರ್ ಕುಡಿದ್ಬಿಡು, ನೀನು ಇಟರ್ನಲ್ ಆಗ್ಬಿಡ್ತೀಯ, ನಿನಗೆ ಸಾವೇ ಇರಲ್ಲ ಅಂತ. ನಾನು ಕುಡಿದು ನೀರು ಸರಿಸುಮಾರು ಒಂದು 300 ವರ್ಷ ಆಗಿದೆ. ಅದೇ ವ್ಯವಹಾರ, ಅದೇ ನೋಡ್ತಾ ಇದ್ದೇನೆ, ಅದೇ ವ್ಯವಹಾರ, ಅದೇ ಸಫರಿಂಗು, ಅದೇ ಇದು, ಅದನ್ನ ನೋಡಿ 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 ನನಗೆ ಸಾಕಾಗಿದೆ. ಈಗ ನನಗೆ ಬೇಡ ಅನ್ಸ್ತಾ ಇದೆ ಜೀವನನೇ, ಆದ್ರೆ ನಾನು ಸಾಯಕ್ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಇದನ್ನ ಕುಡಿದು ಬಿಟ್ಟಿದ್ದೀನಿ ಅಂತ. ಯಾವ್ದನ್ನ? ಆ ಒಂದು ಅಮೃತ ಕುಡ್ದಿದ್ದೀನಿ ನಾನು ಅಂತ ಹೇಳುತ್ತದು ಕಾಗೆ. ಅವಾಗ ಇವನಿಗೆ ಅರಿವಾಗುತ್ತೆ, ಓ, ನಾನು ಮಂಕು ಬಡ್ದಿತ್ತು ನನ್ನ ಬುದ್ಧಿಗೆ. ಯಾಕಂತ ಅಂದ್ರೆ, ಈ ಸಾವು ಅನ್ನೋದು ಬರೀ ದೇಹಕ್ಕೆ ಮಾತ್ರ. ಆದರೆ ಈ ದೇಹ ಬಿಟ್ರೆ ನಮ್ಮಲ್ಲಿರುವಂತ ಒಂದು ವಾಸನೆಗಳಿರ್ಬೋದು, ಸಂಸ್ಕಾರಗಳಿರ್ಬೋದು, ಮನಸ್ಸಿರ್ಬೋದು, ಅದು ಈ ದೇಹ ಬಿಡುತ್ತೆ, ಇನ್ನೊಂದು ದೇಹ ಹಿಡ್ಕೊಳ್ಳುತ್ತೆ, ಈ ದೇಹ ಬಿಡುತ್ತೆ, ಇನ್ನೊಂದು ದೇಹ ಹಿಡ್ಕೊಳ್ಳುತ್ತೆ. ಎಲ್ಲಿ ತನಕ ಅಂದ್ರೆ, ನಮಗ ಆ ಜ್ಞಾನದ ಆ ಸತ್ಯದ ಅರಿವಾಗಿ ಅಲ್ಲಿ ನಾವು ನಿಂತ್ಕೊಳ್ಳೋ ತನಕ ಈ ದೇಹನ ಬಿಡ್ತೀವಿ. ದೇಹ ಮಾತ್ರ ಹೋಗ್ತಾ ಇರತ್ತೆ ಅಷ್ಟೇನೆ. ಆದ್ರೆ ಅವನೇನ್ ಆತ್ಮ. ಅನ್ಕೋತಾನೆ, ಈ ದೇಹ ನನ್ಗೆ ಯಾವಾಗ್ಲೂ ಇರಬೇಕು ನನಗೆ ಅನ್ನೋ ಒಂದು ಭ್ರಮೇಲಿ ಬಂದ್ಬಿಟ್ಟು ಆ ಒಂದು ಅಮೃತ ಕುಡಿಯಕ್ ಹೋಗ್ತಾನೆ. ಕಡೆಗೆ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟು ಅವನು ಶಾಶ್ವತವಾದ ಸುಖ ಯಾವುದು? ಇದು. ಇವಾಗ ನಾವೆಲ್ಲ ಹುಡುಕ್ತಾ ಇದೀವಲ್ಲ, ನಾವೆಲ್ಲ ಸವಿತಾ ಆತ್ಮ. ಇದೀವಲ್ಲ, ಇದು ಶಾಶ್ವತವಾದದ್ದು ಸುಖ. ಇಲ್ಲಿ 2 ತರ ಇದೆ. ಮೃತ್ಯು ಅಂತ ಅಂದ್ರೆ ಮಹಾಮೃತ್ಯು, ಇನ್ನೊಂದು ಮೃತ್ಯು ಅಂತಾರೆ. ಮಹಾಮೃತ್ಯು ಅಂದ್ರೆ ಸದ್ಗುರು ಬಂದು ನಮಗೆ ಪಾಠ ಮಾಡ್ತಾರೆ. ಮಹಾಮೃತ್ಯು ಅಂತ ಅಂದ್ರೆ ಮತ್ತೆ ನಮ್ಗೆ ಜನ್ಮನೇ ಇಲ್ಲ, ಮತ್ತೆ ನಮ್ ಹುಟ್ಟೋದಿಲ್ಲ, ಅದನ್ನ ಮಹಾಮೃತ್ಯು ಅಂತ ಹೇಳ್ತೀವಿ. ಮತ್ತೆ ಸಾಯೋದು ಹುಟ್ಟೋದು ಮಾಮೂಲಿ ಮೃತ್ಯು. ಹಂಗೆ ಅದನ್ನು ಗೆಲ್ಲಕ್ ಹೋಗ್ತಾನ ಅವನು. ಅದನ್ನ ಅಂದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಒಂದೇನು ಅಂತಂದ್ರೆ, ದೇಹ ಮಾತ್ರ ಹೋಗ್ತಾ ಇರುತ್ತೆ ಹೊರತು ಹುಡ್ತೀವಿ ಸಾಯ್ತೀವಿ, ಅದೇ ವ್ಯವಹಾರ, ಅದೇ ಸಫರಿಂಗ್, ಅದೇ ಜೀವನ. ಇದಕ್ಕೆಲ್ಲಾರು ಒಂದು ಕತ್ತರಿ ಹಾಕ್ಬೇಕಲ್ಲ. ನಾವೆಲ್ಲ ಎಷ್ಟು ಪುಣ್ಯ ಮಾಡಿದೀವಿ ಅಂತಂದ್ರೆ, ಎಷ್ಟೋ ಜನಕ್ಕೆ ಹೊರಗಡೆ ನೀವು ಇದನ್ನ ಹೇಳಿದ್ರೆ ಅರ್ಥನೇ ಆಗಲ್ಲ. ಅವ್ರಿಗೆ ಯಾರೋ ಹುಚ್ಚವನೇನೋ ಮಾತಾಡ್ತಾನೆ ಅಂತಾರೆ. ಅರ್ಥ ಆಯ್ತಾ? ಆದ್ರೆ
ಈ ಸತ್ಯ ನಾವೆಲ್ಲ ಏನ್ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೇವೋ ನಮ್ಗೆ ಆ ಒಂದು ರಿಯಾಲಿಟಿ ಗೊತ್ತಾಗ್ಬಿಟ್ಟಿದೆ. ಇವತ್ತು ನಾನು ಮುಂದೆ ಇರ್ಬೋದು, ನೀವು ಹಿಂದೆ ಇರ್ಬೋದು, ಅಥವಾ ನಾನು ಹಿಂದೆ ಇರ್ಬೋದು, ನೀವು ಮುಂದೆ ಇರ್ಬೋದು, ಅಷ್ಟೇನೆ ವ್ಯತ್ಯಾಸ. ಆದ್ರೆ ಆ ಒಂದು ಬೀಜ ನಿಮ್ಮಲ್ಲಿ ಹಾಕಿದಿರಲ್ಲ, ಅದ್ ಯಾವತ್ತೋ ಫಲ ಕೊಡುತ್ತೆ. ನಾನು ಹೇಳೋದು ಯಾವತ್ತೋ ಯಾಕೆ, ಇವತ್ತೇ ಸ್ಟಾರ್ಟ್ ಮಾಡಿ. ನೀವು ಇವತ್ತಿಂದನೇ ಮಾಡಿ, ಸ್ವಲ್ಪ ವರ್ಕ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಗೆ ನೀವು ಆ ಸತ್ಯದ ಅನ್ವೇಷಣೆಯಲ್ಲಿ ಮೆಟ್ಲು ಹತ್ತಾ ಇದ್ದೀರಾ. ನೀವು ಮೆಟ್ಲು ಹತ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಪರಮಾತ್ಮ ಅನ್ನೋ ದೇವಸ್ಥಾನಕ್ಕೆ ಮೆಟ್ಲು ಬೇಕೇ ಬೇಕು. ಈ ಶಾಸ್ತ್ರಗಳು ನಮ್ ಗುರುಜಿ ಕೊಟ್ಟಿರೋದೆಲ್ಲ ಇದೆಲ್ಲ ಮಾರ್ಗ ಇದ್ದ ಹಾಗೆ. ನೀವು ಮೆಟ್ಲು ಹತ್ತಾ ಇದ್ದೀರಾ, ಸ್ವಲ್ಪ ಕುತ್ಕೊಂಡು ಬರ್ತಾ ಇದ್ದೀರಾ, ಅಷ್ಟೇನೆ, ಏನು ಡಿಫ್ರೆನ್ಸ್ ಅಲ್ಲ. ಮೆಟ್ಲು ಹತ್ಲೇಬೇಕು, ಸ್ವಲ್ಪ ಪ್ರಯತ್ನ ಪಡಿ ಅಂತ ಹೇಳಿದಷ್ಟೇ. ಆಶಾಜಿ ಏನೋ ಹೇಳಕ್ ಇಷ್ಟ ಹೇಳಿ ಆಶಾಜಿ. ನೀವು ಸಾವು ಇದ್ರ ಹೇಳುವಾಗ ದಿನ ರಾತ್ರಿ ನಾನು ಮಲ್ಗಕ್ ಹೋಗುವಾಗ ಆಯ್ತು, ಇವತ್ತಿನ ಜನ್ಮ ಮುಗೀತು, ಐ ಆಮ್ ಡೆಡ್ ಅಂತ ಹೇಳಲ್ಲ, ಇವತ್ತು ವಾಟ್ ಎವರ್ ಏನ್ ನೋಡ್ಬೇಕಿತ್ತು ಆಯ್ತು. ಬೆಳಿಗ್ಗೆ ಹೇಳುವಾಗ ಓಕೆ ಐ ಆಮ್ ಅಲೈವ್. ಸೊ ದ ಮನ್ಸಿಗೆ ಐ ಬ್ರಿಂಗ್ ದಿಸ್, ಓಕೆ ಇವತ್ತು ಪುನಃ ನಾನೀಗ ಹುಟ್ಟಿದ್ದೇನೆ, ಈ ದಿನಕ್ಕೆ ದಿಸ್ ಬಾಡಿ ಹ್ಯಾಸ್ ಕಮ್ ಅಲೈವ್ ನೌ ಅಂತ ಯೋಚನೆ ಮಾಡ್ಕೊಳ್ತೀನಿ ನಾನು ಯಾವಾಗ್ಲೂ. ಸಂತೋಷ್, that's what I want to say. Every night I die, every morning ಆಕ್ಚುಲಿ ಏನ್ ಗೊತ್ತಾ, ಒಂದು ಮಗು ಹುಟ್ಟುತ್ತಲ್ಲ, ಹುಟ್ಟಿದ ತಕ್ಷಣ ಅದು ಡೇ 1 ಪಾಸ್ ಆಗುತ್ತೆ. ಇವಾಗ ಯಾರೋ ಒಬ್ರು ಬರ್ತಾಳೆ ಸೇರಿಸ್ತಾರೆ, 50 ವರ್ಷ ಆಯ್ತು ನನಗೆ, 70 ವರ್ಷ ಆಯ್ತು, 40 ವರ್ಷ ಆಯ್ತು, 30 ವರ್ಷ ಆಯ್ತು ಅಂದ್ರೆ ದೇ ಆರ್ 50 years ನಿಯರ್ ಟು ಡೆತ್ ಅಂತ. ಡೇ 1 ನೀವು ಹುಟ್ಟಿದ ತಕ್ಷಣ ಸಾಯ್ತೀರಾ. ಯಾವಾಗ ಸಾಯ್ತೀರಾ? ಒಬ್ರು 10 ವರ್ಷಕ್ಕೆ ಸಾಯ್ಬೋದು, 100 ವರ್ಷಕ್ಕೆ ಸಾಯ್ಬೋದು, 200 ವರ್ಷಕ್ಕೆ ಸಾಯ್ಬೋದು, ಅಷ್ಟೇ. ಸಾವು ಅನ್ನೋದು ಹಿಂದೆ ಇದ್ದೇ ಇರುತ್ತೆ. ಆದ್ರೆ ನಾವು ಪ್ರತಿ ಕ್ಷಣ ಸಾಯ್ತಾ ಇರ್ತೀವಿ ಗೊತ್ತಾ. ನಾವು ಉಸಿರಾಡ್ತೀವಲ್ಲ, ಉಸಿರಾಡ್ಬೇಕಾದ್ರೆ ನಮ್ಮಲ್ಲಿ ಎಷ್ಟೋ ಸೆಲ್ಸ್ ಸಾಯುತ್ತೆ, ಎಷ್ಟೋ ಸೆಲ್ಸ್ ಬದುಕುತ್ತೆ. ಯಾವ ಸಾವು ಬಗ್ಗೆ ಮಾತಾಡ್ತಾ ಇದೀವಿ ನಾವು? ಸಾವು ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಅದೊಂದು ಓಕೆ, ಯಾರೋ ಒಬ್ರು ಸತ್ರು ಅಂದ್ರೆ ಏನು ಅನ್ಸೋದೇ ಇಲ್ಲ. ಓಕೆ, ದೇಹ ಹೋಯ್ತು ಅಷ್ಟೇ. ನೀವು ಇಲ್ಲಿಂದ ಯೋಚನೆ ಮಾಡಿ, ನೀವು ಅಂಟ್ಕೊಂಬಾರ್ದು ನಾವು ಯಾವ್ದಕ್ಕೂ. ಅದನ್ನ ನಾವು ಅಸಂಗ ಅಂತ ನಾವೇನ್ ಹೇಳ್ತೀವಲ್ಲ, ಶಂಕರಾಚಾರ್ಯ ಹೇಳ್ತಾರಲ್ಲ, ಬ್ರಹ್ಮಸತ್ಯ ಜಗನ್ಮಿಥ್ಯ ಅನ್ನೋದು. ಮಿಥ್ಯ ಅನ್ನೋದು ಏನು ಅಂತಂದ್ರೆ, ಯಾವ್ದಕ್ಕೂ ಅಂಟ್ಕೊಳ್ಳದೆ ನಾವು ವ್ಯಾವಹಾರಿಕವಾಗಿ ನೋಡ್ತಾ ಪಾರಮಾರ್ಥಿಕ ಸತ್ಯದಲ್ಲಿ ನಿಲ್ಲೋದಿದೆಯಲ್ಲ, ಅದೇ ನಿಜವಾದಂತ ಒಂದು ಜ್ಞಾನಿಯ ಲಕ್ಷಣ ಅಂತ ಹೇಳ್ಬೋದು. ಹಾಗೆ ಹೇಳಿ ಆಶೆ. ಇವತ್ತಿನ ಕ್ಲಾಸ್ನ ಪ್ರಕಾರ ಇಟ್ಸ್ ದ ವ್ಯಾವಹಾರಿಕ ಜೀವ ವಿಚ್ ಡೈಸ್ ವೆನ್ ಯು ಗೋ ಟು ಸ್ಲೀಪ್ ಅಂಡ್ ಇಟ್ ಟೇಕ್ಸ್ ಬರ್ತ್ ವೆನ್ ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್ ಅಷ್ಟೇ. ಅಂದ್ರೆ ಏನಿಲ್ಲ, ಬೆಳಗ್ಗೆ ಇವಾಗ ಆಶಾಜಿ ಹೇಳಿದಾಗೆ ರಾತ್ರಿ ಮಲಗದೆ ಇವತ್ತಿನ ಕೆಲಸ ಆಯ್ತು, ಎದ್ರೆ ಏನ್ ಮಾಡ್ತಾರೆ, ಇದೇ ಬಾಡಿಯಲ್ಲಿ ಹುಡ್ತಾರೆ. ಹೋದ್ರೆ ಇನ್ನೊಂದ್ ಬಾಡಿ, ಅಂದ್ರೆ ಅವರವರ ಒಂದು ಇದ್ರ ಮೇಲೆ ಹೋಗುತ್ತೆ. ಹೋದ್ರೆ ಅಷ್ಟೇ, ಮುಗೀತು. ಈ ದೇಹಕ್ಕೆ ಅದಕ್ಕೆ ಹೇಳೋದು ಇಲ್ಲಿ ಈ ಕ್ಷಣ. ಯಾಕಂತಂದ್ರೆ ಮತ್ತೆ ಮುಂದೆ ನಮಗೆ ಇದೇ ತರ ದೇಹ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ, ನಮ್ಮ ವಾಸನೆಗಳು ಸಂಸ್ಕಾರಗಳು ಏನೋ ಗೊತ್ತಿಲ್ಲ, ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ನಾಳೆ ಅನ್ನೋದು ಗೊತ್ತಿಲ್ಲ. ಹಂಗಾಗಿ ಈ ಕ್ಷಣ ಈ ದಿನ ಇರ್ತೀವಲ್ಲ, ಅದು ಒಬ್ಬ ಜ್ಞಾನಿಯ ಲಕ್ಷಣ, ಒಬ್ಬ ಸ್ಥಿತಪ್ರಜ್ಞನ ಲಕ್ಷಣ. ಪ್ರೆಸೆಂಟ್ ಅಲ್ಲಿ ಇರೋದು, ಪ್ರೆಸೆಂಟ್ ಅಲ್ಲಿ ಇವತ್ತು ಇದೀವಿ, ಇವತ್ತು ಮಾಡ್ತಾ ಇದ್ದೀನಿ, ಇವತ್ತು ಈ ಕ್ಷಣ ಮಾಡ್ಬೇಕು ಅಂತ ಅದಕ್ಕೆ ಹೇಳೋದು. ನಾನು ಇವತ್ತು ಬರ್ಕೊಂತೀನಿ ಸರ್, ನಾಳೆ ಯಾವಾಗ ಓದ್ತೀನಿ ಅಂದ್ರೆ ಆಗಲ್ಲ. ಸರ್ ಇವಾಗ ಅವ್ರು ಹೇಳ್ಬಿಡ್ಲಿ ಆಮೇಲೆ ಹೇಳ್ತೀನಿ ಅಂದ್ರೆ ಆಗಲ್ಲ, ಅದು ಯಾವತ್ತೂ ಬರಲ್ಲ. ಅರ್ಥ ಆಯ್ತಾ? ಸ್ವಲ್ಪ ಎಫರ್ಟ್ ಹಾಕಿ ಆಗುತ್ತೆ. ನಾನು ಇನ್ಮೇಲೆ ಸ್ವಲ್ಪ ವಾರಕ್ಕೊಂದ್ಸತಿ ನಿಮ್ಮ ಹತ್ರ ಮಾತಾಡ್ತೀನಿ, ಫೋನ್ ಮಾಡಿ, ಆಯ್ತಾ? ಏನ್ ಮ್ಯೂಟಲ್ಲಿ ಮಾತಾಡ್ತಾ ಇದ್ದೀರಾ? ಮ್ಯೂಟ್ ತೆಗೀರಿ. ನೀವು ಬೇರೆ ಜೇಜಲ್ ಬೇರೆ ಇದ್ದೀರಾ ಈಗ. ಜೇಜಲೆಲ್ಲ ಹಿಂಗ್ ಮಾತಾಡೋಂಗೆ ಇಲ್ಲ. ಹೌದು, ತೊಂದ್ರೆ ಇಲ್ಲ, ಏನು ತೊಂದ್ರೆ ಇಲ್ಲ. ಇಲ್ಲಿ ಯಾರು ಎಲ್ಲಾ ಗೊತ್ತಿರಿದ್ರು ಪಂಡಿತರು ಇದಾರೆ. ನಾನು ಇನ್ನೊಂದ್ ಕತೆ ಹೇಳ್ತೀನಿ. ಒಬ್ಬ ಪಂಡಿತ ಏನ್ ಮಾಡದ್ನಂತೆ, ಈ ಕತೆ ಚೆನ್ನಾಗಿದೆ. ಪಂಡಿತ ಏನ್ ಮಾಡದ್ನಂತೆ, ಪ್ರತಿ ದಿವಸ ದೋಣಿ ಕ್ರಾಸ್ ಮಾಡ್ತಾ ಒಂದ್ ಊರ್ಗ್ ಹೋಗ್ಬಿಟ್ಟು ಅಲ್ಲಿರೋ ಅಂತ ಒಬ್ಬ ಸಾಹುಕಾರಕ್ಕೆ ಕತೆ ಹೇಳೋದಂತೆ. ಏನ್ ಕತೆ? ಧರ್ಮೋಪದೇಶ ಮಾಡೋದು ಒಂದ್ ಕೆಲ್ಸ. ಧರ್ಮೋಪದೇಶ ಮಾಡೋ, ಅವ್ನಿಗೆಲ್ಲಾ ಗೊತ್ತು. ಇಲ್ಲಿ ಕೇಳಿ, ನಿಮ್ಗೆ ಗೊತ್ತಿಲ್ಲ ಅಂತೀರಾ, ಆಯ್ತಾ? ಅವ್ನಿಗೆಲ್ಲಾ ಗೊತ್ತು, ಅವ್ನ್ ಪಂಡಿತ, ಅವನು ನಂತರ ಅಂತ ಅನ್ಕೊಳ್ಳಿ, ಏನೋ ಗೊತ್ತಿರೋನು ಅಂತ ಅನ್ಕೊಳ್ಳಿ, ಆಯ್ತಾ? ಅವನೇನ್ ಮಾಡ್ತಾನೆ, ಪ್ರತಿ ದಿವಸ ಹೋಗ್ತಾನೆ, ಕತೆ, ಆಯ್ತಾ, ಹೋಗ್ತಾನೆ, ಅವನ್ ಕತೆ ಹೇಳ್ತಾನೆ, ಧರ್ಮೋಪದೇಶ ಮಾಡ್ತಾನೆ, ಒಂದಷ್ಟು ಚಿನ್ನ ತಗೊಂಡ್ಬರ್ತಾನೆ. ಇವನು ಪಂಡಿತ, ಇವನಿಗೆಲ್ಲಾ ಗೊತ್ತು. ಏನ್ ಗೊತ್ತು? ಶಾಸ್ತ್ರಗಳು ಗೊತ್ತು, ಶಾಸ್ತ್ರ ಏನ್ ಹೇಳ್ತಾ ಇದೆ ಗೊತ್ತು, ಮತ್ತೆ ನಾನು ಬಾಡಿ ದೇಹ ಅಲ್ಲ, ಒಂದ್ಸಲ ಬುದ್ಧಿ ಅಲ್ಲ ಅಂತ ಗೊತ್ತು. ಆದ್ರೆ ಏನು ಪ್ರಯೋಜನ ಇಲ್ಲ. ಅವ್ನು ಪ್ರತಿನಿತ್ಯ ಹೋಗ್ತಾನೆ. ಇದನ್ನ ಏನ್ ಮಾಡ್ತಾನೆ, ದೋಣಿ ನಾವಿಕ ಕೇಳ್ತಾನೆ, ಅಪ್ಪ ನೀನ್ ಡೈಲಿ ಹೋಗ್ತೀಯಾ, ನೀನು ಪಾಂಡಿತ್ಯ ಹೊಂದಿದ್ಯಾ, ನೀನು ಶಾಸ್ತ್ರಗಳಲ್ಲಿ, ನೀನು ನನಗೂ ಒಂದೊಂದ್ ಕತೆ ಹೇಳು, ನಾನು ನನ್ನ ಹತ್ರ ಇರೋ ಶೇಖರಣೆ ಮಾಡಿರುವಂತ ಒಡವೆ ಕೊಡ್ತೀನಿ ನಿನಗೆ ಅಂತಾನೆ. ಹೆಂಗೋ ನನ್ಗೆ 2 ಕೆಲಸ ಆಗುತ್ತಲ್ಲ, ಇವ್ನಿಗೆ ಹೇಳೋ ಕತೆ ಅಲ್ಲಿ ಹೇಳಕ್ ಮುಂಚೆ ಇಲ್ಲಿ ಹೇಳ್ಬಿಟ್ಟು ಇಲ್ಲೂ ಕಿತ್ಕೋತಿದ್ದು ಅಲ್ಲೂ ತಗೋತೀನಿ ಅಂತ ಅವನೇನ್ ಮಾಡ್ತಾನೆ, ವ್ಯಾವಹಾರಿಕದಲ್ಲಿ ಮುಳುಗೋ
ಹೋಗ್ತಾನೆ. ಹೀಗೆ ಆಗತ್ತೆ, ವಯಸ್ಸಾಗಿ ಏನಾಗುತ್ತೆ, ಈ ಸಾಯೋ ಟೈಮಲ್ಲಿ ಎಲ್ಲರೂ ಕಾಶಿಗೆ ಹೋಗ್ತಾರೆ. ಕಾಶಿ ಹತ್ರ ಒಂದು ಇದಕ್ಕೆ ಹೋಗಿ ಸಂಗಮದಲ್ಲಿ ತಮ್ಮ ಪ್ರಾಣ ಬಿಡಬೇಕು ಅಂತ ಹೋಗ್ತಾರೆ, ಆಯ್ತಾ. ಅಲ್ಲಿ ಹೋದಾಗ ಇವನೇನ್ ಮಾಡ್ತಾನೆ, ಇದೇ ದೋಣಿ ಅವನೇನ್ ಮಾಡ್ತಾನೆ, ದೋಣಿ ನಾವಿಕ ಏನ್ ಮಾಡ್ತಾನೆ, ನಾನು ಇನ್ನೇನೋ ಸಾಯ್ತಾ ಇದ್ದೀನಿ, ನನ್ನನ್ನು ಅಲ್ಲಿ ತನಕ ನೀನು ಯಾವುದೋ ಒಂದು ಉಪದೇಶ ಕೊಡು, ಅಲ್ಲಿ ನಾನು ನಿನಗೆ ಕೊಪ್ಪರಿಗೆಲ್ಲ ಚಿನ್ನ ಇಟ್ಟಿದ್ದೀನಿ, ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲೊಬ್ಬ ರಾಜ ಇರ್ತಾನೆ. ಅಲ್ಲೊಬ್ಬ ರಾಜ ಬಂದ್ಬಿಟ್ಟು ಹೇಳ್ತಾನೆ, ಅಯ್ಯೋ ಇವರು ಪಂಡಿತರು, ಇವ್ರು ನನ್ನ ಕರ್ಕೊಂಬಂದು ಈ ತರ ಹೇಳ್ತಾ ಇದ್ರು ಅಂತ. ಸರಿ ಆಯ್ತು, ಏನ್ ಹೇಳೋದು ಇವತ್ತು ಕತೆ, ಇವತ್ತೇನೋ ಒಂದು ಉಪದೇಶ ಮಾಡಿದ್ರು ಅಂತ ಹೇಳ್ತಾನೆ. ಸರಿ ನೋಡಿ, ನೀವು ಸರಿ ಉಪದೇಶ ಮಾಡ್ಬಿಟ್ರಲ್ಲ, ನಿಮಗೆ ದುಡ್ಡು ಇವ್ರು ಕೊಡ್ತಾರೆ ಅಂತ ಹೇಳ್ತಾನೆ ಆ ದೋಣಿಯವನು. ಹೌದನ್ನು ಉಪದೇಶ ಮಾಡೋದ್ನಲ್ಲ, ನನಗೆ ಕೊಪ್ಪರಿಗೆ ಹಣ ಕೊಡಿ ಅಂತ. ನೀವೊಂದು ಕೆಲಸ ಮಾಡಿ, ದಡಕ್ಕೆ ಹೋದ್ರೆ ಅಲ್ಲಿ 2 ಕತ್ತೆ ಇದೆ, ಆ ಕತ್ತೆ ಕೇಳಿ ಕೊಡ್ತಿ. ಕತ್ತೆ ಹೆಂಗ್ ಕೊಡುತ್ತೆ ಅಂತ ಕೇಳ್ತಾನೆ ಅವನು. ಇಲ್ಲ ಕತ್ತೆ ಕೊಡುತ್ತೆ, ಹೋಗಿ ಕೇಳಿ ಅಂತ. ಸರಿ ವಾಪಸ್ ಬರ್ತಾನೆ. ಬಂದ್ರೆ ಆ ಕತ್ತೆ ಚಿನ್ನ ಕೊಡುತ್ತೆ ಅವನಿಗೆ. ಕತ್ತೆ ಹೇಳುತ್ತೆ, ನಗುತ್ತೆ ಕತ್ತೆ ಚಿನ್ನ ಕೊಟ್ಬಿಟ್ಟು, ಏನಂತ ಅಂದ್ರೆ, ನೋಡಪ್ಪ ನಾನು ನಿಂತರಾನೆ ಎಲ್ಲಾ ತಿಳ್ಕೊಂಡು ಆದ್ರೆ ಅದನ್ನ ನಾನು ಅನುಸರಿಸಕ್ಕಾಗದೆ, ಎಲ್ಲ ಗೊತ್ತಿದ್ರು, ಶಾಸ್ತ್ರಗಳು ಗೊತ್ತು, ಪರಿಣಿತಿ ಇದ್ರು, ನಾವ್ ಯಾವಾಗ ಅಲ್ಲಿ ನಿಂತ್ಕೊಳಕ್ ಆಗಲ್ವೋ, ನಾನು ಇವಾಗ ಕತ್ತೆ ಜನ್ಮ ತಗೊಂಡು ಇನ್ನು ಏನ್ ಗೊತ್ತಿದ್ರು ಏನು ಪ್ರಯೋಜನ ಇಲ್ಲ, ಈ ಜನ್ಮ, ಈ ಕತ್ತೆ ಜನ್ಮ ಅನುಭವಿಸ್ತಾ ಇದೀನಿ ಅಂತ ಹೇಳ್ತಾನೆ. ತಿಳ್ಕೊಳ್ಳೋದೇನು ಅಂತಂದ್ರೆ, ಇಲ್ಲಿ ನಾವ್ ಏನೇ ತಿಳ್ಕೊಂಡಿದ್ರು ನಾವ್ ಅದನ್ನ ಅಪ್ಲೈ ಮಾಡೋ ತನಕ ಏನು ಪ್ರಯೋಜನ ಇಲ್ಲ, ಆಯ್ತಾ. ಅಪ್ಲೈ ಮಾಡದೇ ಸ್ವಲ್ಪ ಪ್ರಾಬ್ಲಮ್ ನನಗೆ. ಇಲ್ಲೇ ಪ್ರಾಬ್ಲಮ್ ಇಲ್ಲ, ನೀವ್ ಹಂಗ ಅನ್ಕೊಂಡೆ ನೀವ್ ಹಂಗ ಆಗ್ತಾ ಇದೀರಾ, ಏನು ಇಲ್ಲ. ಅಲ್ಲಿ ಸತ್ಯ ತಿಳ್ಕೊಳ್ಳೋದಕ್ಕೆ ಅದನ್ನ ಹೇಳಿದ್ದು. ನೀವ್ ಅದನ್ನ ಆಚೆ ಬರ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ನೀವು ಮೊದಲು ಈ ಜಂಜಟದಿಂದ ಆಚೆ ಬರ್ಬೇಕು. ಏನು, ನಾನು ಬರೀ ಮನೆಗೆ ಮಾತ್ರ ಮೀಸಲು ಅನ್ನೋದನ್ನ ಬಿಟ್ಟು ಆಚೆ ಬನ್ನಿ. ಆಚೆ ಬಂದು ಭಗವಂತನಿಗೆ ಸರೆಂಡರ್ ಆಗಿ ಸೇವೆ ಮಾಡಿ. ಎಲ್ಲಾದ್ರೂ ಒಂದು ಸೇವೆ ಮಾಡಿ, ನೀವು ಮಾಡೋದೇ ಸೇವೆ ಅಂತ ಮಾಡಿ, ಅಷ್ಟೇನೆ. ನನಗೆ ಅಂತ ಮಾಡಬೇಡಿ, ಒಂದ್ ಸೇವೆ ಅಂತ ಮಾಡ್ತಾ ಇರಿ. ಮತ್ತೆ ಗುರುಜಿ ಟಾಕ್ ಕೇಳ್ತಾ ಇರಿ. ಒಂದ್ಸತಿ ಬರೀ ಈ ವಾರ ಕೇಳೋದು, ಅದನ್ನ ಮಾತ್ರ ಕೇಳೋದಲ್ಲ. ಪ್ರತಿ ದಿವಸ ಒಂದ್ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಗುರುಜಿ ಟಾಕ್ ಅಲ್ಲಿ, ಆಯ್ತಾ. ಸ್ವಲ್ಪ ನಿಮ್ಗೆ ಬದಲಾವಣೆ ಆಗುತ್ತೆ. ಹರಿ ಓಂ, ಥ್ಯಾಂಕ್ ಯು. ಹರಿ ಓಂ, ಥ್ಯಾಂಕ್ ಯು. ಓ, ಶೋಭಾಜಿ ಬಂದಿದ್ದಾರೆ. ಶೋಭಾಜಿ, ಹರಿ ಓಂ. ಶೋಭಾಜಿ, ವಿಡಿಯೋ ಆನ್ ಮಾಡಿ. ಹರಿ ಓಂ ಸಂತೋಷ್ ಜಿ. ಹರಿ ಓಂ, ಎಲ್ರಿಗೂ ಹರಿ ಓಂ. ಸಂತೋಷ್ ಜಿ, ಕೇಳ್ತಾ ಇದ್ದೆ ಎಲ್ರು ಮಾತಾಡೋದನ್ನ. ಹೇಳಿ ಸಂತೋಷ್ ಜಿ, ಹರಿ ಓಂ. ಅದೇ ಈಗ ನಿಮಗೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಸತ್ಯವನ್ನ ಹಿಡ್ಕೊಂಡು ನಾನು ಈ ಅಜ್ಞಾನದಿಂದ ಕಳ್ಚಿಕೊಳ್ಳೋದು ಹೇಗೆ ಅಂತ ಹೇಳಿ. ಸಂತೋಷ್ ಜಿ, ಇರೋದೇ ಸತ್ಯ, ಅದ್ ಬಿಟ್ರೆ ಮಿಥ್ಯ ಇವತ್ತಿರುತ್ತೆ, ನಾಳೆ ಇಲ್ಲ. ಅಜ್ಞಾನನೂ ಅಷ್ಟೇನೆ. ಮೊದ್ಲೆಲ್ಲ ಅಜ್ಞಾನ ಇತ್ತು. ಯಾವಾಗ ಗುರುಗಳು ಜ್ಞಾನ ಕೊಡ್ತಾ ಬಂದ್ರು, ಆ ಜ್ಞಾನ ತಿಳ್ಕೊಂತ ನಾನು ಯಾರು ಅಂತ ತಿಳ್ಕೊಂತ ಇದ್ದಂಗುನು, ಹೌದು ಎಲ್ಲಾನು ಆತ್ಮಸ್ವರೂಪನೇ ಅಂತ ಆದಾಗ ಅಲ್ಲಿ ಜ್ಞಾನ ಅಜ್ಞಾನ ಏನು, ನಾನು ನನ್ನದು ಏನು, ಯಾವುದೂ ಇಲ್ಲ. ಇರೋದು ಆ ಪರಮಾತ್ಮ ಒಬ್ನೇನೆ ಅಂತ ತಿಳ್ಕೊಂಡಾಗ ಸದಾಕಾಲ ಅರಿವಿನಲ್ಲೇ ಇರ್ತೀವಿ. ಅಂದ್ರೆ ಪಾರಮಾರ್ಥಿಕ ಸತ್ಯದಲ್ಲೇ ಇರ್ತೀವಿ ಯಾವಾಗ್ಲೂ. ವ್ಯವಹಾರಿಕ ಬಂದು ಹೋಗಂತದ್ದು ಎಚ್ಚರದಲ್ಲಿ ವ್ಯವಹಾರಿಕ ಇರುತ್ತೆ. ಕೊಟ್ಟು ಹೇಳಿ ಶೋಭಾಜಿ, ಒಂದು ಉದಾಹರಣೆ ಕೊಟ್ಟು ಹೇಳಿ. ನಾವು ಸತ್ಯದಲ್ಲೇ ನಿಲ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ನಿಮ್ಮ ಜೀವನದ ಯಾವುದೋ ಒಂದು ಉದಾಹರಣೆ. ಐ ಮೀನ್ ಅದು ಮ್ಯಾಂಡೇಟರಿ ಈಗ ನಮ್ ಸೆಷನ್ ಅಲ್ಲಿ. ಸಂತೋಷ್ ಜಿ, ಈಗ ಸಾಯಂಕಾಲ ಗೆಸ್ಟ್ ಬಂದ್ರು. ನಾನು ಕ್ಲಾಸ್ಗೆ ಅಟೆಂಡ್ ಆಗೋದು ಲೇಟ್ ಆಯ್ತು. ಗೆಸ್ಟ್ಗಳಿಗೆ ಉಪಚಾರ ಮಾಡೋದು ಅತಿಥಿ ದೇವೋಭವ ಮಾಡ್ಬೇಕದನ್ನ, ನಮ್ಮ ಧರ್ಮ. ಸರಿ ಮಾಡ್ತೀವಿ. ಮಾಡಿದಾಗ ಅವರಲ್ಲೇನೋ ನನ್ನಲ್ಲಿ ಆತ್ಮಸ್ವರೂಪ ಏನಿದೆಯೋ ಅವರಲ್ಲೂ ಅದೇ ಆತ್ಮಸ್ವರೂಪ ಇದೆ ಅಂತ ತಿಳಿದಾಗ ಅಲ್ಲಿ ನಮ್ಗೆ ಈ ಕ್ಲಾಸ್ ಇದೆ ಅನ್ನೋದು ನೆನಪಾಗಲ್ಲ. ಮತ್ತೆ ಅವ್ರಿಗೆ ನಾನು ಟ್ರೀಟ್ ಮಾಡ್ತಿದ್ದೀನಿ ಅನ್ನೋದು ನೆನಪಾಗಲ್ಲ. ಏನೂ ಇಲ್ಲ, ಅವ್ರೂ ನನ್ನಲ್ಲೇ ಒಂದು, ಎಲ್ಲಾನು ಒಂದೇ ಅಂತ ಅಂದಾಗ ಅಲ್ಲಿ ಪಾರಮಾರ್ಥಿಕ ಸತ್ಯ. ವ್ಯವಹಾರಿಕವಾಗಿ ನೋಡಿದ್ರೆ ಅವ್ರು ಬೇರೆ, ನಾನ್ ಬೇರೆ. ಅಯ್ಯೋ ನನಗೆ ಕ್ಲಾಸ್ ಅಟೆಂಡ್ ಮಾಡ್ಬೇಕಿತ್ತು, ಆಗೋದಿಲ್ವಲ್ಲಪ್ಪ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಆದ್ರೆ ಪಾರಮಾರ್ಥಿಕವಾಗಿ ನೋಡಿದಾಗ ಎಲ್ಲ ಒಂದೇ ಅಂತ ನೋಡಿದಾಗ ಈ ದೇಹದಲ್ಲಿರೋದು ಆ ಪರಮಾತ್ಮನೂ ಒಂದೇ, ಅವರಲ್ಲಿರೋ ಪರಮಾತ್ಮನೂ ಒಂದೇ, ಎಲ್ಲ ಒಂದೇ ಆದಾಗ ಅಲ್ಲಿ ಭೇದ ಭಾವನೂ ಬರೋದಿಲ್ಲ. ನಾನ್ ಬೇರೆ ಅವ್ರ ಬೇರೆ, ಅಂದ್ರೆ ಈ ದೇಹದಲ್ಲಿರೋ ಜೀವ ಬೇರೆ, ಅವರ ದೇಹದಲ್ಲಿರೋ ಜೀವ ಬೇರೆ ಅಂತ ಅಂದಾಗ ಅಲ್ಲಿ ನಮ್ಗೆ ವ್ಯತ್ಯಾಸ ಕಂಡು ಬರುತ್ತೆ. ಇಲ್ಲಿ ಪಾರಮಾರ್ಥಿಕ ನನ್ನಲ್ಲಿರೋದು ಪಾರಮಾರ್ಥಿಕ ಸತ್ಯ, ಅವರಲ್ಲಿರೋದು ಪಾರಮಾರ್ಥಿಕ ಸತ್ಯ ಅಂದಾಗ ಅಲ್ಲಿ ವ್ಯತ್ಯಾಸನೇ ಬರೋದಿಲ್ಲ. ಹಾಗಾಗಿ ಇಲ್ಲಿ ಫಸ್ಟು ಅತಿಥಿ ದೇವೋಭವ ಅದನ್ನ ಮಾಡೋಣ.
ಆ ಧರ್ಮ ಏನಿದೆ ಅದ್ ಮಾಡೋಣ. ಆ ನಂತರ ಸ್ವಲ್ಪ ಲೇಟ್ ಆಗತ್ತೆ, ಪರವಾಗಿಲ್ಲ. ಪರವಾಗಿಲ್ಲ, ಹೌದು ಇದನ್ನು ಮುಖ್ಯನೇ, ಹೇಳೋಣಂತೆ ಅಂತ ಅನ್ಬಿಟ್ಟು ಮನ್ಸ್ಕನ್ನಿಸ್ತು, ಆಯ್ತು ಅಂತ ಅನ್ಬಿಟ್ಟು ಸ್ವಲ್ಪ ಲೇಟ್ ಆಯ್ತು, ಜಾಯಿನ್ ಆದೆ. ಸರಿಯಪ್ಪ, ಎಲ್ರಿಗೂ ಸಾರಿಯಪ್ಪ ಅಷ್ಟೇ ಹೇಳೋದು. ನಿಮ್ಮಲ್ಲಿರೋದು ಅದೇ ಅಲ್ಲ, ನಿಮ್ಮಲ್ಲಿರೋದು ಅದೇ ಪಾರಮಾರ್ಥಿಕ ಸತ್ಯ, ಇಲ್ಲಿರೋದು ಅದೇ ಪಾರಮಾರ್ಥಿಕ ಸತ್ಯ, ಎಲ್ಲೆಲ್ಲೂ ಪಾರಮಾರ್ಥಿಕ ಸತ್ಯ. ವ್ಯವಹಾರದಲ್ಲಿ ಸಿಕ್ಕೊಂಡಾಗ ಅದು ಬೇರೆ ಇದು ಬೇರೆ ಅಂತ ಅನ್ಸುತ್ತೆ. ಸಂತೋಷ್ ಇಲ್ಲ, ಚೆನ್ನಾಗಿ ಹೇಳಿದ್ರಿ, ವೆರಿ ಗುಡ್. ಚೆನ್ನಾಗಿ ಹೇಳಿದ್ರಿ ಶೋಭಾಜಿ. ಪಾರಮಾರ್ಥಿಕ ಸತ್ಯದಿಂದ ನನ್ ಮನ್ಸಿಗೆ ಆಯ್ತು, ವೆನ್ ದಟ್ ಡೌಟ್ ಕೇಮ್, ಲೇಟ್ ಆಗಿ ಹೋಯ್ತು ಅಂತ. ದಟ್ ಒನ್ ಮೊಮೆಂಟ್ ಐ ಥಿಂಕ್ ಯು ವೇರ್ ನಾಟ್, you were in the Vyavahari. But she was present later. Within a fraction of seconds she was able to come. ಅದೇ ಇದನ್ನೇ ನೋಡ್ರಿ ನಾವು ಕಲ್ತ್ಕೊಬೇಕಾಗಿರೋದು. ಅನುಸೂಯಾಜಿ ಇವಾಗ ಹೇಳಿದ್ರು, ಆಶಾಜಿ ಒಂದು ಎಕ್ಸಾಂಪಲ್ ಕೊಟ್ರು, ಇವರು ಒಂದು ಎಕ್ಸಾಂಪಲ್ ಕೊಟ್ರು. ನಮ್ಮ ಪ್ರತಿದಿನ ನಿತ್ಯದ ಆಗು ಹೋಗುಗಳಲ್ಲಿ ನಾವು ಪಾರಮಾರ್ಥಿಕ ಸತ್ಯದಲ್ಲೇ ಇರ್ತೀವಿ, ಆದ್ರೆ ಅದನ್ನ ಗುರುತಿಸದೆ ಏನ್ ಮಾಡ್ತೀವಿ, ವ್ಯಾವಹಾರಿಕದಲ್ಲಿ ನನಗೆ ದುಃಖ ಆಗ್ತಾ ಇದೆ, ನನಗೆ ನೋವಾಗ್ತಾ ಇದೆ, ಎಲ್ಲ ನನಗೆ ಆಗ್ತಾ ಇದೆ ಅಂತೀವಿ. ಅರ್ಥ ಆಯ್ತಾ? ಇದನ್ನ ನಾವು ಐಡೆಂಟಿಫೈ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ಯಾರಿಗೆ ನೋವು ಸಂತೋಷ್ ಜಿ? ನೋವು ಯಾರಿಗೆ? ನೋವು ಯಾರಿಗೆ? ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರಿಗೆ ನೋವು ಯಾರಿಗೆ ಅಂತ. ನಾನು ದೇಹ ಅನ್ಕೊಂಡಿದ್ದೀನಲ್ಲ, ಈಗ ನಾನು ಪಾರಮಾರ್ಥಿಕ ಸತ್ಯ ಬಿಟ್ಟು ವ್ಯಾವಹಾರಿಕ ಸತ್ಯ ನನಗೆ ಆಗ್ತಾ ಇದೆ ಅನ್ಕೊಂತಾ ಇದ್ದೀನಲ್ಲ, ಆಗ ನನಗೆ ನೋವು ಅನ್ನೋದನ್ನ ನಾನು ಅಂತ ನನಗೆ ಆಗ್ತಾ ಇದೆ ಅಂತ ಹೇಳ್ತಿರೋದು. ನೋವು ಅಂತ ಕೂತ್ಕೊಂಡಾಗ ಸಂತೋಷ್ ಜಿ ಸದಾ ಕಾಲಕ್ಕೂ ನೋವು ಆಗ್ತಾನೆ ಇರುತ್ತೆ, ಶರೀರ ರೂಪದಲ್ಲಿ. ಆ ಸುಖ ದುಃಖಗಳು ಬರ್ತಾನೆ ಇರುತ್ತೆ. ಇವಾಗ ಸುಖ ಬಂತು ಅಂದ್ರೆ ನೆಕ್ಸ್ಟ್ ಕ್ಷಣಕ್ಕೆ ದುಃಖ ಅನ್ನೋದು ಬರುತ್ತೆ, ಆ ನೋವು ಅನ್ನೋದು ಇರುತ್ತೆ. ಬಟ್ ಅದು ನಾನಲ್ಲ, ನಾನು ಆತ್ಮ ಸ್ವರೂಪ. ಇರೋದು ದೇಹಕ್ಕೆ ನೋವು, ಇರೋದು ದೇಹಕ್ಕೆ ಶ್ರಮ ಅಂತ ಬಿಟ್ಟಾಗ ಅಲ್ಲಿ ನೋವು ಕಾಣಿಸಲ್ಲ, ಶ್ರಮನೂ ಕಾಣಿಸಲ್ಲ ಸಂತೋಷ್ ಜಿ. ಅದೇ ನಾನು ಇವ್ರು ಅನ್ಸೂಯಾಜಿಗೆ ಹೇಳ್ತಾ ಇದ್ದೆ, ಇದಕ್ಕೆ ಮುಂಚೆ ಅನ್ಸೂಯಾಜಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ನೀವು ಎಕ್ಸಾಂಪಲ್ ಕೊಟ್ರಲ್ಲ, ಆ ಎಕ್ಸಾಂಪಲ್ ನ ಸ್ವಲ್ಪ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೆ. ಆಶಾಜಿ, ದಿನ ಹುಟ್ಟುತ್ತೀವಿ ಸಾಯ್ತೀವಿ, ಹೌದು ಪ್ರಭುಜಿ ಹೇಳ್ತಾ ಇರ್ತಾರೆ, ದಿನಾನು ಪ್ರಳಯ ಆಗ್ತಾನೆ ಇರುತ್ತೆ. ಆ ಗಾಢ ನಿದ್ರೆಯಿಂದ ಎಚ್ಚೆತ್ತಾಗ ಮತ್ತೆ ದಿನದ ಬಂತು, ಮತ್ತೆ ಈ ದೇಹ ಮನಸ್ಸು ಬುದ್ಧಿ ಬಂತು. ಆ ಗಾಢ ನಿದ್ದೆ ದಿನ ಪ್ರಳಯ ಆಗ್ತಾನೆ ಇರುತ್ತೆ, ಪ್ರತಿ ದಿನನೂ ಪ್ರಳಯನೇ ನಮ್ಮ ಜೀವನದಲ್ಲಿ. ಅದಕ್ಕೋಸ್ಕರ ಹೇಳ್ದೆ ಆಶಾಜಿ, ಅಷ್ಟೇನೆ. ಹಾಗಾಗಿ ಹುಟ್ಟು ಯಾವುದು, ಸಾವು ಯಾವುದು ಆಶಾಜಿ? ನಾವು ಹುಟ್ಟಿದೀವಿ ಅನ್ಕೊಂಡ್ರೆ ನಾವು ಸಾಯ್ತೀವಿ ಅಂತ ಅನ್ಕೊಬಹುದು. ನಾವು ಹುಟ್ಟೇ ಇಲ್ಲ ಅಂದಾಗ ಸಾವೆಲ್ಲಿದೆ ಅಲ್ವಾ? ಯಾವ್ದು ಇಲ್ಲ, ಅದ್ ಸತ್ಯ ಶೋಭಾಜಿ. ಆದ್ರೆ ಈಗ ಈ ಮನನ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ, ಅದಕ್ಕಾಗಿ ಹಾಗೆ ಹೇಳ್ತೀವಿ ಅಷ್ಟೇ. ಹೌದು ಹೌದು. ರಾತ್ರಿ ಸಾವುನು ಇಲ್ಲ. ಇಟ್ ಇಸ್ ಬಿಕಾಸ್ ಪಾರಮಾರ್ಥಿಕ ಇಸ್ ದೇರ್ ಎವರ್ ಎಕ್ಸಿಸ್ಟೆಂಟ್. ಹೌದು. ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಲ್ಲ, ಅದಕ್ಕೆ ಅವ್ರು ಆತರ ಹೇಳಿದ್ದು ಅಷ್ಟೇ. ನೀವು ಚೆನ್ನಾಗಿ ಹೇಳಿದ್ರ, ಲೈಕ್ ಯಾರಿಗೆ ನೋವಾಗೋದು ಅಂತ. ಇದು ನನ್ಗೆ ಕಾಲ್ ಮೂಳೆ ನೋವಾಗ್ತದೆ, ಸೊ ಇಮಿಡಿಯೇಟ್ಲಿ ಈ ಶರೀರಕ್ಕೆ ನೋವಾಯ್ತದೆ ಅಂತ, ಬಿಕಾಸ್ ಐ ಆಮ್ ನಾಟ್ ದ ಬಾಡಿ ಅಂತ ಹೇಳೋದು ತುಂಬಾ ಆಳವಾಗಿ ಇಳ್ದಿದೆ ನನ್ನ ಜೀವನದಲ್ಲಿ. ಹೌದು. So I can separate the body from what I'm feeling. Yes, that is what it is required always. ನಾವು ಅಲ್ಲ, ನಾನು ಇದೆಲ್ಲ ನೇತಿ ಅಂದಾಗೆ ನಮಗೆ ಆ ಪಾರಮಾರ್ಥಿಕ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಒಂದ್ಸ ಪಾರಮಾರ್ಥಿಕ ಸತ್ಯ ಹೋದ್ಮೇಲೆ ಎಲ್ಲವೂ ಸತ್ಯನೇ. ಅಯ್ಯೋ ನಾನು ಇದೂನು ಜಡ ಅಂತಿದ್ನಲ್ಲಪ್ಪ, ಇದು ಕೂಡ ಬ್ರಹ್ಮ ಸ್ವರೂಪನೇ ಅಲ್ವಾ, ಇದು ಕೂಡ ಬ್ರಹ್ಮನೇ ಅಲ್ವಾ, ಇದು ಕೂಡ ಅವನ ಒಂದು ಇರುವಿಕೆಯಲ್ಲೇ ನಡೀತಾ ಇರೋದಲ್ವಾ ಅನ್ನೋ ಒಂದು ಅರಿವಾಗುತ್ತೆ. ಫಸ್ಟ್ ಸಂತೋಷಿ, ಮನಸ್ಸುನು ನಾನಲ್ಲ ಅಂತ ಅಂದ್ಬಿಟ್ಟು ಅಂತೀವಿ. ಬಟ್ ತಿಳಿತಾ ಆ ಮನಸ್ಸುನು ಬ್ರಹ್ಮನೇ, ಆ ಜೀವನೂ ಬ್ರಹ್ಮನೇ. ಹಾಗಾಗ್ಬಿಟ್ಟು ಫಸ್ಟ್ ತಿಳ್ಕೊಳಕ್ ಆಗಲ್ಲ. ಹೌದು. ಮತ್ತೆ ಇನ್ನೊಂದು, ಫಸ್ಟ್ ನೇತಿ ಮಾಡ್ತಾ ಹೋಗ್ತೀವಿ, ಕೊನೆಗೆ ಅದು ಎಲ್ಲಾನು ಬ್ರಹ್ಮನೇ ಅಂತಲೇ ಬಂದ್ಬಿಡ್ತೀವಿ. ಇರೋದು ಬ್ರಹ್ಮ ಸ್ವರೂಪನೇ. ಮೊದ್ಲು ನೇತಿ ಮಾಡ್ತಾ ಹೋದಾಗ ಕೊನೆಗೆ ಅದೂನು ಬ್ರಹ್ಮನೇ, ಎಲ್ಲಾನು ಬ್ರಹ್ಮ ಸ್ವರೂಪನೇ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಸದಾ ಕಾಲ ನಾವು ಪಾರಮಾರ್ಥಿಕ ಸತ್ಯದಲ್ಲೇ ಇರ್ಬೇಕು. ಹೌದು, ವ್ಯವಹಾರ ನೆನ್ಪಾಗ್ತಾ ಇರುತ್ತೆ, ಆಗಾಗ ನಮಗ್ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಇಲ್ಲ ಅಂತ ಇಲ್ಲ. ಬಟ್ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಹೌದು
ಕಳ್ಸ್ಕೊಂಡು ಆಚೆಗೆ ಬರ್ತೀವಿ ಅಷ್ಟೇನೆ. ಅದರಲ್ಲಿ ಸಿಕ್ಕಾಕೊಂಬಾರ್ದು, ಹೊರಗಡೆ ಬರ್ತಾ ಇರ್ಬೇಕಷ್ಟೇನೆ. ಅಷ್ಟೇ ಅಷ್ಟೇ. There ಥ್ಯಾಂಕ್ ಯು was one ಶೋಭಾಜಿ. more thing. Yeah, ಹೇಳಿ ಹೇಳಿ one ಹೇಳಿ more ಆಶೀಶ್ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಗೋ ಹೆಡ್ ಸಂತೋಷ್. ಗೋ ಹೆಡ್. ಇದು ಲಾಸ್ಟ್ ವೀಕ್ ನಲ್ಲಿ there were moments ಪಾರಮಾರ್ಥಿಕ ಅಂತ ಹೇಳುವಾಗ those words ಬರೀ knowing is all that is there, ಬರೀ ಗೊತ್ತಾಗೋದು ಮಾತ್ರ is all there. ಸೊ ಈಗ ನಾವು ಮಾತಾಡುವಾಗ there is a duality, there is ಆಶಾ ಬಾಡಿ ಮೈಂಡ್ ಅಂತ ಸೆಪರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. But there are moments I'm just knowing things, that's all. Asha is a tool of knowing things. So knowing ಮಾತ್ರ ಇದೆ ಅಂತ ಗುರುಜಿ ಯಾವುದೋ one of the older videos or ನಾನು ಕೇಳಿದಾಗ ಒಂದು ಎಕ್ಸಾಂಪಲ್ ಗುರುಜಿ ಹೇಳಿದ್ರು. ಒಂದು ಬಾಳೆಹಣ್ಣು ತಗೊಂಡು ಏನು ಅಂತ, so the consciousness falls on the banana and you name it as banana. So consciousness is all that is knowing principle ಮಾತ್ರ ಇದೆ ಅಂತ ಹೇಳಿದ್ರು. ಆಗ ನನ್ಗೆ ಅರ್ಥ ಆಗಿರ್ಲಿಲ್ಲ ಸರಿ. ಈಗ ಈ ಕ್ಲಾಸ್ಗೆ ಬಂದ್ಮೇಲೆ ಪಾರಮಾರ್ಥಿಕ ವ್ಯಾವಹಾರಿಕ ಅಂತ ಬಂದ ಮೇಲೆ ಸೊ ಎಕ್ಸಿಸ್ಟೆನ್ಸ್ ಇಸ್ ಜಸ್ಟ್ ದ ಓನ್ಲಿ ಥಿಂಗ್ ದಟ್ ಇಸ್ ದೇರ್ ಅಂತ ಒಂದು ಇಟ್ಸ್ ನಾಟ್ ಅನ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕಾಗಲ್ಲ, ದಟ್ಸ್ ಆಲ್ ದಟ್ ಎಕ್ಸಿಸ್ಟ್ ಅಂತ ಬರ್ತದೆ. See, from the consciousness perspective ಏನು ಗೊತ್ತಾ, experience is also ಮಿಥ್ಯಾ, ರೈಟ್? ಎಕ್ಸ್ಪೀರಿಯನ್ಸ್ ಇಲ್ಲ ಕಾನ್ಶಿಯಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ವೆನ್ ಯು ಅದೇ ಹೇಳೋದು, ದೇಶ ಮತ್ತೆ ಕಾಲವನ್ನ ಮೀರಿದು ಜ್ಞಾನ ಕೂಡ ಇಲ್ಲ. ಜ್ಞಾನ ನಮಗೆ ಯಾವಾಗ ಬರುತ್ತೆ ಗೊತ್ತಾ? ನನಗೆ ಮನಸ್ಸಿದೆ ಅನ್ನೋದ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ನಾನೆಲ್ಲ ತಿಳ್ಕೊತೀನಿ. ಆದರೆ ನಾನು ಕಾಲಾತೀತನಂತ ನಾನು ಬದಲಾವಣೆ ಹಾಕೋತೀನೋ, ಯಾವುದು ದೇಶ ಕಾಲ ಮೀರಿದಾಗ ಏನಾಗುತ್ತೆ, ಆ ಪಾರಮಾರ್ಥಿಕ ಸತ್ಯ ಅಂದ್ರೆ ಆ ಕಾನ್ಶಿಯಸ್ ಲೆವೆಲ್ ನಾನು ಇರಕ್ಕಾಗತ್ತೆ. ಅದ ಅಲ್ಟಿಮೇಟ್. ಸೊ ನೀವು ಹೇಳಿದ್ರಲ್ಲ, ಎಸ್ ವಾಟ್ ಯು ಸೇಡ್ ಇಸ್ ಕರೆಕ್ಟ್. ನಮ್ಗೆ ಎಲ್ಲ ಪ್ರತಿಯೊಂದು ವಸ್ತು ಕಾಣಿಸ್ತಾ ಇರೋದು ರಿಫ್ಲೆಕ್ಷನ್ ಇಂದಾನೆ. ಆ ರಿಫ್ಲೆಕ್ಷನ್ ಇಲ್ಲದೆ, ಆ ರಿಫ್ಲೆಕ್ಷನ್ ಲೈಟ್ ಇಲ್ಲದೆ ಏನು ಕಾಣಲ್ಲ. ನೀವು ಆಕಾಶದ ಹೊರಗಡೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಸ್ಪೇಸ್ ಅಲ್ಲಿ ನಿಮಗೆ ಎಲ್ಲ ಕತ್ತಲೆ. ಯಾಕೆ ಅಂತಂದ್ರೆ ರಿಫ್ಲೆಕ್ಷನ್ ಇಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಏನೂ ಕಾಣಲ್ಲ, ಕತ್ತಲೆ ಇರುತ್ತೆ. ರಿಫ್ಲೆಕ್ಷನ್ ಇರೋದು ಭೂಮಂಡಲದಲ್ಲೇ. ಯಾಕೆ ಅಂತಂದ್ರೆ ಆ ಸೂರ್ಯನ ಪ್ರತಿಫಲನದಿಂದ ನಾವೆಲ್ಲ ಪ್ರತಿಯೊಂದನ್ನು ಕಾಣಿಸ್ತಾ ಇದೀವಿ. ಹಾಗೇನೆ ಆತ್ಮನ ಪ್ರತಿಫಲನದಿಂದ ಎಲ್ಲವೂ ಕಾಣಿಸ್ತಾ ಇದೆ. ಬಟ್ ಫಿಸಿಕ್ಸ್ ಅಲ್ಲಿ ಸೈಂಟಿಸ್ಟ್ ಎಲ್ಲ ಪ್ರೂವ್ ಮಾಡಿರೋದು ಅದನ್ನೇ. ನೋಡಪ್ಪ, ವಿ ಆರ್ ಆಲ್ ಬಂಡಲ್ ಆಫ್ ಎನರ್ಜಿ. ಆ ಬಂಡಲ್ ಆಫ್ ಎನರ್ಜಿಯಲ್ಲಿ ನಾವು ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅಂತಂದ್ರೆ, ಒಂದು ಬಂಡೆಯಾಗಿ ಕಾಣುತ್ತೆ, ಒಂದು ಮರವಾಗಿ ಕಾಣುತ್ತೆ, ಒಂದು ದೇಹವಾಗಿ ಕಾಣುತ್ತೆ. ಎಷ್ಟು ಅಲ್ಲಿ ಆ ಬಂಬಾರ್ಡ್ಮೆಂಟ್ ಹೆಂಗಿರುತ್ತೆ ಅಂತಂದ್ರೆ, ಎನರ್ಜಿ ಲೆವೆಲ್ ಅಲ್ಲಿ ನಾವು ಡಿಫ್ರೆನ್ಶಿಯೇಟ್ ಕೂಡ ಮಾಡಕ್ ಆಗಲ್ಲ, ಆ ತರ ಇರುತ್ತೆ. ಈವನ್ ಸೈನ್ಸ್ ಹ್ಯಾಸ್ ಪ್ರೂವ್ಡ್ ವಿ ಆರ್ ದ ಸೋರ್ಸ್ ಆಫ್ ಎನರ್ಜಿ ಅಂತ. ಬಟ್ ಮ್ಯಾಟ್ರ್ ಆಗಿ ಕಾಣಿಸ್ತೀವಿ. ಈಗ ಒಬ್ಬ ಅನ್ಸೂಯ ದೇವಿ ಆಗಿ, ಆಶಾಜಿ ಆಗಿ, ಶೋಭಾಜಿ ಆಗಿ ಅಥವಾ ಸಂತೋಷ ಕಾಣಿಸ್ತಾ ಇರೋದು ಒಂದು ಮ್ಯಾಟ್ರ್ ಅಷ್ಟೇನೆ. ಬಟ್ ಇದೆಲ್ಲ ಎನರ್ಜಿ ಫ್ಲೋನೆ. ನಾವು ಆ ಎನರ್ಜಿ ಫ್ಲೋ ಹಿಂದೆ ಇನ್ನೊಂದು ಲೆವೆಲ್ ಇದೆ, ಆಧ್ಯಾತ್ಮಿಕ ಲೆವೆಲ್. ಶಂಕರಾಚಾರ್ಯರು ಹೇಳಿದ್ದು ಅದು. ನಾನು ಅಂದ್ರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದಾಗ ಆ ಕಾನ್ಶಿಯಸ್ ಲೆವೆಲ್ ನಾನು ಅದರ ಮೇಲೆ ರಿಸರ್ಚ್ ನಡೀತಾ ಇದೆ ಈಗ. ಅದು ಕಾನ್ಶಿಯಸ್ ಲೆವೆಲ್ ಇರೋದು ಒಂದೇ, ಪಾರಮಾರ್ಥಿಕ ಕಾನ್ಶಿಯಸ್ನೆಸ್ ಒಂದೇ. ಸೊ ನೆಕ್ಸ್ಟ್ ಕ್ವಶನ್ ಸತೀಶ್ ಜಿ, ಹರಿ ಓಂ. ಮ್ಯೂಟ್ ಅಲ್ಲಿ ಇದ್ದೀರಾ? ವಿಡಿಯೋನು ಇಲ್ಲ, ಏನು ಇಲ್ಲ, ಇದಿರೋ ಇಲ್ಲೋ ಗೊತ್ತೂ ಇಲ್ಲ. ವಾಯ್ಸ್ ಬರ್ತಾ ಇದೆ, ಹೇಳಿ. ಹರಿ ಓಂ ಸತೀಶ್ ಜಿ. ನಿಮಗೂ ಅದೇ ಪ್ರಶ್ನೆ ವೆರಿ ಸಿಂಪಲ್. 3 ಇದೆ, 3 ಜೀವಿಗಳಿದೀವಿ. ಪಾರಮಾರ್ಥಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ. ಪ್ರತಿದಿನ ವ್ಯವಹಾರ ಮಾಡ್ತಾ ಇದ್ದೀರಾ ನೀವು. ಪಾರಮಾರ್ಥಿಕ ಸತ್ಯದಲ್ಲಿ ಹೇಗ್ ನಿಲ್ಲಕ್ಕಾಯ್ತು ಹೇಳಿ. ಸಂತೋಷ್ ಜಿ, ಜನರಿಕ್ ಆಗಿ ಹೇಳ್ತೀನಿ. ಐ ಮೀನ್, ಸೊ ಐ ಥಿಂಕ್ ಒಂದು ಈಸ್ ಡೀಪ್ ಸ್ಲೀಪ್ ಸ್ಟೇಟ್, ಅದು ಒಂದು ಅದರ್ ಈಸ್ ವಿಟ್ನೆಸ್ ರೋಲ್, ಆಮೇಲೆ ಬೀಯಿಂಗ್ ಇನ್ ವಿಟ್ನೆಸ್, ಮತ್ತೆ ಇನ್ನೊಂದು ರೋಲ್ ಪ್ಲೇ. So that's where I would put all these 3 different situations illi. Role play, I would say it's Vyavarika, where we do different stuffs and as part of transactional life only.
I'm sorry, ಅದು ನನಗೆ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ. So other two is where deep sleep mode is where you are along with the divine. So you already said when you wake up from a deep sleep, how you feel refreshed and renewed ಅಂತ. ಮತ್ತೆ ಇನ್ನೊಂದು ಬಂದು ವಿಟ್ನೆಸ್ ಮೋಡ್ ಅಲ್ಲಿ ಇರೋದು. ಐ ಮೀನ್ ಲೈಕ್ ವಿಟ್ನೆಸ್ ಮೋಡ್ ಬೇರೆ ಅಲ್ಲ, ಡೀಪ್ ಸ್ಲೀಪ್ ಸ್ಟೇಟ್ ಬೇರೆ ಅಲ್ಲ ಸ್ವಾಮಿ, ಎಲ್ಲ ಒಂದೇನೆ. ಓಕೆ ಆಯ್ತಾ? ನನ್ ಬ್ಯಾಟ್ರಿ ಡೌನ್ ಇದೆ, ಒಂದೇ ನಿಮಿಷ ಬಂದೆ ಚಾರ್ಜರ್ ತಗೊಂಬರ್ತೀನಿ. ಹಾ ಬನ್ನಿ. ಪ್ರಣಾ ಸಿ ಅಲ್ಲಿ ಡಿಫ್ರೆನ್ಸಿಯೇಷನ್ ಇಲ್ಲ ಸರ್. ವಿಟ್ನೆಸ್ ನಾನು ವಿಟ್ನೆಸ್ ಬೇರೆ ಮತ್ತೆ ಇದು ಬೇರೆ ಅಂತ ಇಲ್ಲ, ಎಲ್ಲ ಒಂದೇ. ಅದೇ ವಿಟ್ನೆಸ್ ಯಾವ ಸ್ಟೇಟ್ ಅಲ್ಲಿ ಇದೆ. ಸಿ ಎವ್ರಿ ಸ್ಟೇಟ್ ಯು ಆರ್ ಕಾನ್ಶಿಯಸ್, ಯು ಆರ್ ವಿಟ್ನೆಸ್. ಅರ್ಥ ಆಯ್ತಾ? ಹೌದು ಹೌದು. when you are doing your day to day activity, that is not a business in the sense in the waking state. ನೀವು ವೇಕಿಂಗ್ ಸ್ಟೇಟ್ ಅಲ್ಲಿ ದಿನನಿತ್ಯ ಎಷ್ಟೋ ವ್ಯವಹಾರ ಮಾಡ್ತೀರಾ, ಬಟ್ ಆರ್ ಯು ಏಬಲ್ ಟು ಸ್ಟೇ ಇನ್ ದಿ ಕಾನ್ಶಿಯಸ್ನೆಸ್? ಅಷ್ಟೇ, ಅದೇ ಪ್ರಶ್ನೆ. Yeah. ಇಲ್ಲ, you slip, but now that we are in this mode, I mean, although not 100% consciously, I would like to return back to this mode actually. And that efforts are continuous to reach there. So that's what I would. ಎಫರ್ಟ್ ಇದೆ, ಕಂಟಿನ್ಯೂಸ್ ಆಗಿದೆ, ಅದೆಲ್ಲ ಬೇಡ. Okay. I want reality now. See, from today morning, from this week, last week class in evening class, you have done 101 jobs. Are you able to stay conscious level 100%? Then I will just say I'll clap. No, not at all. Then please put it here. We will Yeah. have to know what is that. Yeah, so it's been like losing patience, losing your equilibrium. It's often common. Like emotional ಆಗೋದು ಕೆಲವೊಮ್ಮೆ. That's all happening. Are you able to present? Able to present in the sense, I didn't get you. See, when I say you are getting emotional, who is getting emotional ಅಂತ ನಿಮಗೆ ಅವಾಗ I get into a questioning mode ಅವಾಗ. So that questioning mode, I mean earlier this was not there. Questioning mode ಗೆ ಬಂದು have to correct myself ಅನ್ನೋ ಪರಿಜ್ಞಾನ ಬಂದಿದೆ. I mean that thought process ಇದೆ because of all this satsang and other things, and the time of being in that mode has been reduced, but I wouldn't say it is completely zero ಅಂತ ಹೇಳಲ್ಲ. ಸೊ ಅದು ರಿಫ್ಲೆಕ್ಸ್ ಆಗೋಗುತ್ತೆ ಒಂದೊಂದ್ಸರಿ. ಸೊ ಬಟ್ ಇಮಿಡಿಯೇಟ್ ರಿಫ್ಲೆಕ್ಸ್ ಆದ್ಮೇಲೆ ಇಟ್ ಪುಟ್ಸ್ ಮೀ ಬ್ಯಾಕ್ ಟು ವಾಟ್ ಯು ಕಾಲ್ ಕ್ವಶನಿಂಗ್ ಆರ್ ರೆಟ್ರೋಸ್ಪೆಕ್ಟ್ ಮೋಡ್ಗೆ ತಗೊಂಡೋಗ್ತಾ ಇದೆ ಈ ನಡುವೆ. ಅದರ್ವೈಸ್ I used to say, oh, I am right only, but that's not there. I tend to check from both sides who is what the situation was and how it could have been better, and how I have to remain calm or non-reactive. So those modes are, I wouldn't say 100%, but it is improving. No. I have a question to you. Okay. Yeah. That question ಏನು ಅಂತಂದ್ರೆ, see, today is 23rd. Okay. Next week 30th. I want you to write that Swadhyaya diary. Okay, Swadhyaya diary in the sense ನೀವು ಬರೀರಿ. ಈ ಒಂದು ಎಕ್ಸಾಂಪಲ್, ಈ ಇನ್ಸಿಡೆಂಟ್ ಆಯ್ತು, ನನ್ನ ರಿಯಾಕ್ಷನ್ ಇಷ್ಟೋಕೆ, ನಾನು ಇದಕ್ಕೆ ರಿಯಾಕ್ಟ್ ಮಾಡಿದೆ. ಮತ್ತೆ ನೆಕ್ಸ್ಟ್ ಇನ್ಸಿಡೆಂಟ್ ಆಯ್ತು ಇನ್ನೊಂದ್ ದಿವಸ, ಮತ್ತೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ, ಒಪ್ಕೊಂತಾ ಇದ್ದೀರಾ. ಓಕೆ, ಬಟ್ ಫ್ರೀಕ್ವೆನ್ಸಿ ಕಮ್ಮಿ ಆಗಿದೆಯಾ? That is what the graph is going up. Frequency is not matching, then you have to do a lot of manana. Of course, frequency has remained same. Yeah.
ಇಲ್ಲಿ ಪ್ರತಿ ವಾರ ಬರ್ತೀವಿ, ಏನೋ ಬರ್ತೀವಿ, ಕತೆ ಗುರುಜಿ ಹೇಳ್ತಾರೆ, ಕೇಳ್ತೀವಿ, ಹೇಳ್ತೀವಿ. ನೋ, ಆತರ ಎಲ್ಲ ಮಾಡಕ್ಕಾಗಲ್ಲ. ಇನ್ ಮುಂದೆ ಏನಾದ್ರು ರಿಯಾಲಿಟಿ ಬೇಕು, ಪ್ರಾಕ್ಟಿಕಾಲಿಟಿ ಬೇಕು. ಹಂಗಿದ್ರೆ ಮಾತ್ರ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಏನಾದ್ರು ಸಾಧಿಸಕ್ಕಾಗುತ್ತೆ. ಇಲ್ಲ ಸರ್, ಹೋದ್ ವಾರ ಬಂದೆ, ಹೋದ್ ವಾರ ಇದೇ ಹೇಳಿದೆ, ಈ ವಾರ ಹಂಗೆ ಇದೀನಿ ಅಂತಂದ್ರೆ ಯು ನೀಡ್ ಟು ಡೂ ವರ್ಕ್ ಮೋರ್ ಆನ್ ದಟ್. ವೇರ್ ಯು ನೀಡ್ ಟು ವರ್ಕ್ ಮೋರ್ ಅಂತ ಅಂದ್ರೆ ಯು ಹ್ಯಾವ್ ಟು ಡೂ ಲಾಟ್ ಆಫ್ ಮನನ ಆಗ್ಬೇಕು. ನಿಮ್ಗೆ ಮನನ ಆಗ್ಬೇಕು, ನಿಧಿಧ್ಯಾಸನ ಆಗ್ಬೇಕು. ಸೊ ಸ್ವಲ್ಪ ವರ್ಕ್ ಮಾಡ್ಬೇಕು ನೀವು ಆ ಏರಿಯಾದಲ್ಲಿ. ಸರ್, ದೇರ್ ಇಸ್ ನಥಿಂಗ್ ಮೋರ್ ದನ್ ದಿಸ್. ಇಷ್ಟೊತ್ತು ನಾನು 2 ಕಥೆನೂ ಹೇಳ್ದೆ ನಿಮ್ಗೆ. ಒಬ್ಬ ರಾಜನ ಕಥೆ ಹೇಳ್ದೆ, ನೀವು ಕೇಳಿದೆ. ಅಲ್ಟಿಮೇಟ್ಲಿ ಇಟ್ ಇಸ್ ಓನ್ಲಿ ಸಫರಿಂಗ್. ಅಲ್ಟಿಮೇಟ್ಲಿ ಏನ್ ಗೊತ್ತಾ, until you are there in the body, until there is a ಪ್ರಾರಬ್ಧ. ನಿಮಗೆ ಪ್ರಾರಬ್ಧ ಇರೋ ತನಕ ಈ ಬಾಡಿ ಇರುತ್ತೆ. ಈ ಬಾಡಿ ಇಲ್ಲ ಅಂದ್ರೆ ನೀವು ಆ ಪಾರಮಾರ್ಥಿಕ ಸತ್ಯನೂ ಅರಿಯಕ್ಕಾಗಲ್ಲ. ಹಂಗಾಗಿ ಈಗ ಇಲ್ಲಿ ನಾನು ಸತ್ಯ ಅರಿತರೆ ಮಾತ್ರ ಅರಿಯಕ್ಕಾಗುತ್ತೆ. ಮುಂದೆ ಯಾವಾಗ ನಾನು ಅರಿತೀನಿ ಅಂದ್ರೆ ಆಗೋದಿಲ್ಲ. ನಾವೆಲ್ಲ ಅದೃಷ್ಟ ಮಾಡಿದೀವಿ, ಇವತ್ತು ಈ ಸತ್ಸಂಗಕ್ಕೆ ಬರ್ತಾ ಇದೀವಿ, ಗುರೂಜಿ ಟಾಕ್ ಕೇಳ್ತಾ ಇದೀವಿ ಅಂತಂದ್ರೆ ಇದು ಯಾವುದೋ ಜನ್ಮದ ಸುಕೃತಾನೆ. ಅಷ್ಟು ಬೇಗ ಎಲ್ರಿಗೂ ಎಲ್ಲ ಬರೋದಿಲ್ಲ. ಹಂಗಾಗಿ ನೀವು ಅಷ್ಟೇ, ಅನ್ಸಿಯೋ ಜೀನೋ ಅಷ್ಟೇನೆ. ಯು ರೈಟ್ ಇಟ್. ನೆಕ್ಸ್ಟ್ ವೀಕ್ ಐ ವಾಂಟ್ 5 examples from each of you. Sure. Thank you so much for sharing. Hari Om. ಸೊ ಮ್ಯೂಟ್ ಹೋಗಿ. ಥ್ಯಾಂಕ್ ಯು. ಸೊ ಇವತ್ತಿನ ಕ್ಲಾಸ್ನ ಕಂಪ್ಲೀಟ್ ಆಗಿ ಒಂದು ವಿಸ್ತಾರವಾಗಿ ನೋಡೋದಾದ್ರೆ, ಗುರುಜಿ ಏನ್ ಹೇಳ್ತಾರೆ ಈ ಕ್ಲಾಸಲ್ಲಿ ಅಂತಂದ್ರೆ, 76 ಟಾಕ್ ಇರ್ಬೋದು, 77ನೇ ಟಾಕಲ್ಲೂ ನಮಗೆ ನಾವು ದೃಶ್ಯ ವಿವೇಕದಲ್ಲಿ ದೃಕ್ ಯಾರು ಅಂತ ನಾವು ನೋಡಿದ್ವಿ. ಅದು ಆ ಒಂದು ಅನ್ವೇಷಣೆ ಮಾಡ್ತಾ ರಿಸರ್ಚ್ ಮಾಡ್ತಾ ದೃಕ್ ಅನ್ನೋದು ಒಳಗಡೆ ಇರೋನು, ಆ ಸಾಕ್ಷಿನೇ ದೃಕ್ಕು. ಇನ್ನ ನೋಡುವ ವಸ್ತುಗಳು, ಕಾಣುವುದು, ದೇಹ ಇರ್ಬೋದು, ಮನಸ್ಸಿರ್ಬೋದು, ಇದೆಲ್ಲವೂ ದೃಶ್ಯ ಅನ್ನೋ ಒಂದು ವಿಂಗಡಣೆ ಮಾಡ್ತಾ ಫಿಲ್ಟ್ರಿಂಗ್ ಮಾಡ್ತಾ ವಿ ಹ್ಯಾವ್ ಕಮ್ ಟು ದ ಸ್ಟೇಜ್ ವೇರ್ ಐ ಆಮ್ ದೃಕ್. ಐ ಆಮ್ ಅಂತ ಅಂದ್ರೆ ನಾಟ್ ಫ್ರಮ್ ದ ಬಾಡಿ ಲೆವೆಲ್, ನಾಟ್ ಫ್ರಮ್ ದ ಮೈಂಡ್ ಲೆವೆಲ್, ನಾಟ್ ಫ್ರಮ್ ದ ಇಂಟೆಲೆಕ್ಟ್ ಲೆವೆಲ್. ಐ ಆಮ್ ದಟ್, ನಾನು ಆ ಸಾಕ್ಷಿ ಅನ್ನೋ ಒಂದು ದೃಕ್ನ ಒಂದು ಐಡೆಂಟಿಫೈ ಮಾಡಿ ಏನ್ ಮಾಡಿದ್ವಿ, ನಮಗೆ ಇಲ್ಲಿ 3 ರೀತಿಯಾದ ಜೀವಿಗಳು ಅನ್ನೋದನ್ನ ಐಡೆಂಟಿಫೈ ಮಾಡಿದ್ವಿ. ಪಾರಮಾರ್ಥಿಕ ಅಂದ್ರೇನು, ಪ್ರಾತಿಭಾಸಿಕ ಅಂದ್ರೆ ಏನು, ವ್ಯಾವಹಾರಿಕ ಅಂದ್ರೆ ಎವ್ರಿ ಡೇ ನಾನು ಏನ್ ಆಕ್ಟಿವ್ ಮಾಡ್ತೀನಿ, ನಾನು ಹೇಗೆ ವ್ಯವಹಾರ ಮಾಡ್ತೀನಿ ಪ್ರತಿದಿನದ ಜೀವನದಲ್ಲಿ, ಮತ್ತೆ ನಾನು ಆ ವ್ಯವಹಾರ ಮಾಡುವಾಗ ನಾನು ಪಾರಮಾರ್ಥಿಕ ಸತ್ಯದಲ್ಲಿ ನಿಲ್ಲಕ್ ಆಗ್ತಾ ಇದೀಯಾ, ಅಥವಾ ನಿಲ್ಲಕ್ ಆಗದೆ ಇದ್ರೆ ನಾನು ಏನ್ ಮಾಡ್ಬೇಕು, ಇದನ್ನೆಲ್ಲ ಗುರುಜಿಯಲ್ಲಿ ತಿಳಿಸ್ಕೊಡ್ತಾ ಬರ್ತಾರೆ. ಸೊ ಹೀಗೆ ನಾವು ಪ್ರತಿದಿನದ ಆಗು ಹೋಗುಗಳಲ್ಲಿ, ನಮ್ಮ ಜೀವನದ ಪ್ರತಿದಿನದ ವ್ಯಾವಹಾರಿಕ ಬದುಕಿನಲ್ಲಿ ನಮಗೆ ಅಡೆತಡೆಗಳು ಬೀಳ್ತಾ ಇರ್ತವೆ, ಎಡುತ್ತೀವಿ, ಸಹಜವಾಗಿ ಮೇಲೆ ಹೇಳ್ತೀವಿ. ಬಟ್ ಆ ಫ್ರೀಕ್ವೆನ್ಸಿ ಏನಿದೆ ಗೊತ್ತಾ, ನಿನ್ನೆ ನಾನು 10 ನಿಮಿಷ ತಗೊಂಡೆ ಅಂತಂದ್ರೆ, ಇವತ್ತು ನಾನು ಮನನದಿಂದ ಅಥವಾ ಈ ವ್ಯಾವಹಾರಿಕ ಜೀವನ ಅನ್ನೋದು ಸುಳ್ಳು, ಮಿಥ್ಯ ಅಂತ ಅರಿವಾಗಿ ನನಗೆ ಲಾಸ್ಟ್ ವೀಕ್ 10 minutes ಆಯ್ತು, ಇವತ್ತು ನಾನು 5 minutesಗೆಲ್ಲ ಬಂದೆ ಅಂತಂದ್ರೆ, ದಟ್ ಇಸ್ ವಾಟ್ ದ ಪ್ರೋಗ್ರೆಸ್ ಇಸ್, ದಟ್ ಇಸ್ ವಾಟ್ ಯು ಆರ್ ಎನ್ಲೈಟೆಂಡ್. ಅಷ್ಟೇ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು. ಅವಾಗ ವಿ ವಿಲ್ ರೀಚ್ ದಟ್ ಗೋಲ್ ಅಂತ ಹೇಳಿ 76 ಟಾಕ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ. ಯಾರಿಗಾದ್ರೂ ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು, ಅಥವಾ ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಸತ್ಯಾಜಿ ಬನ್ನಿ, ಕ್ಲಾಸ್ ಮುಗಿಸ್ಬೋದು. ಥ್ಯಾಂಕ್ ಯು ಸಂತೋಷ್ ಜಿ, ಚೆನ್ನಾಗಿತ್ತು. ಆ ಪ್ರೇಯರ್ ಹೇಳಿಸಿ ಕ್ಲೋಸ್ ಮಾಡ್ಬಿಡಿ, ಆಮೇಲೆ. ಸರಿ. ಆಶಾಜಿ ಪ್ರೇಯರ್, ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬಿಡಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾ ಸಮಸ್ತಾ ಸುಖಿನೋ ಭವಂತು.
ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಥ್ಯಾಂಕ್ ಯು.